ವೈಜಯಂತಿ, ವೈಜು, ಅಮ್ಮಚ್ಚಿ. ಯಾವ ಹೆಸರಲ್ಲಿ ಕರೀಲಿ ಈಗ? ಒಂದು ಆಪ್ತ ಮಿತ್ರದಲ್ಲಿ ಗಂಗಾ. ಇದು ವೈಜು ರೆಸಿಪಿ, ಸ್ಪೆಷಲ್ ರೆಸಿಪಿ. ತಿಂದಾಗ ಹಾ. ಅವ್ರ ದಿನಚರಿಯಲ್ಲಿ ಅದೊಂದು ಖುಷಿ, ಹಬ್ಬ ಹೊಟ್ಟೆ ತುಂಬಾ ತಿಂದೆ ಅನ್ನೋದು ಆಗ್ಬೇಕು ಹೊರತು ಆರ್ಟಿಸ್ಟ್ಗಳು ಅಂದ್ರೆ ಟ್ಯಾಲೆಂಟೆಡ್ ಪೀಪಲ್ ತುಂಬಾ ಜನ ಇದ್ದಾರೆ ಆಕ್ಚುಲಿ ಜಗತ್ತಲ್ಲಿ. ಬಟ್ ಈ ಟ್ಯಾಲೆಂಟ್ ನ ಗುರುತಿಸೋರು ತುಂಬಾ ತುಂಬಾ ಕಮ್ಮಿ. ತಂದಾನಿ ತಾನಂದ ತಾನು ತಂದಾನಿ ತಾನಂದ ತಾನು ತಂದಾನಿ ತಾನಂದ ತಾನು ತಂದ ನಾನು. ಇಂತ ಒಬ್ರು ನಟಿಯಿಂದ ನಾನು ಆಕ್ಟಿಂಗ್ ಟ್ರೈನಿಂಗ್ ತಗೊಬೇಕು ಅಂತ ಅನ್ಸಿರೋದು ಯಾರು? ಈ ಒಬ್ಳು ನಟಿಗೆ ನಿಜವಾಗ್ಲೂ ಆಕ್ಟಿಂಗ್ ಕ್ಲಾಸ್ ಅವಶ್ಯಕತೆ ಇದೆ ಅಂತ ಅನ್ಸೋದು ಯಾರು? ಪ್ಲೀಸ್ ನನಗೆ ಹಾಕ್ಬೇಡಿ ನೀವು. ಬಿಗ್ ಬಾಸ್. ಈ ತರ ಯಾರ ಹತ್ರನು ಹೇಳ್ಕೊಳೋ ಆಗೋಲ್ಲ. ಹೇಳಿದ್ರೆ ನಾವೇ ಟ್ರೋಲ್ ಆಗ್ಬೇಕು, ನಮ್ಗೆ ಬಗೆದು. ಬಟ್ ನೀವ್ ಕೇರ್ ಮಾಡಲ್ಲ ಅಲ್ಲ ಟ್ರೋಲ್ ಪೇಜ್ಗೆಲ್ಲ. ನಾನ್ ಯಾರಿಗೋಸ್ಕರನೂ ಇಲ್ಲ, ನನ್ ಖುಷಿ, ನನ್ ಫ್ರೀಡಮ್ ಅಂತ ಮನೆ ಬಿಟ್ಟು ಹೋಗ್ತೀರಾ. ಆ ಮಾತಿಗೆ ಸ್ವಲ್ಪ ನಿಜ ಅಂಶ ಇದೆ. ಈಗ ಪ್ರೆಸೆಂಟ್ ವೈಜಯಂತಿ ಏನು? ತಾಯಿ ದೊಡ್ಡಮ್ಮನ ಸೆರೆಯ ಬೊಗೆವಾಗ ನೀರಿಲ್ಲವೆಂದ ಮಡಿವಾಳ. ಎಂಗೇಜ್ ಆಗಿದ್ದು ಒಂದು ರೂಮರ್ಸ್ ಇತ್ತು. ತುಂಬರಲ್ಲ ನಿಜಾನೇ ಆಗಿದೆ. ನನ್ ಪಾರ್ಟ್ನರ್ ಹೀಗಿರ್ಬೇಕು, ಆತರ ಪಾರ್ಟ್ನರ್ ಬೇಕು ಅಂತ ಕೇಳುವಂತವ್ರು ನಿಮ್ ಅಮ್ಮನೋ ಅಪ್ಪನೋ ಅಥವಾ ನಿಮ್ ಮನ್ಸೇನೋ? ಅಗೇನ್ ಟ್ರೂತ್ ಓವರ್ ಪರ್ಫಾರ್ಮೆನ್ಸ್. ಹಾಯ್, ನಮಸ್ಕಾರ. ನಾನಿವತ್ತು ಯಾವ್ದೋ ಈವೆಂಟ್ಗೆ ಪಾರ್ಟಿ ಹಾಲ್ನ ಬುಕ್ ಮಾಡೋಣ ಅಂತ ನಾನೊಂದ್ ಜಾಗಕ್ಕೆ ಬಂದಿದ್ದೆ. ನಿಜವಾಗ್ಲೂ ಇದು ಒಂದು ಕೆಲ್ಸ ಅಷ್ಟೇ. ನಾನು ಇಲ್ಲಿ ಭೇಟಿ ಮಾಡಕ್ಕೆ, ಊಟ ಮಾಡಕ್ಕೆ ಬಂದಿರೋದು. ಹೇಳೇಬಿಟ್ನ ವಿಷಯ. ಹೌದು, ಒಬ್ರನ್ನ ಭೇಟಿ ಮಾಡಿ ಊಟ ಮಾಡ್ಲಿಕ್ಕೆ ಬಂದಿರೋದು. ಅವ್ರು ಯಾರು ಅಂತಂದ್ರೆ ಅಮ್ಮಚ್ಚಿ. ನಮ್ಮ ಕನ್ನಡ ಇಂಡಸ್ಟ್ರಿಯ ಮುದ್ದು ಬಬ್ಲಿ ಬಬ್ಲಿ ಹುಡುಗಿ, ನಾಯಕಿ ಪ್ರಧಾನ ಚಿತ್ರವೊಂದರಲ್ಲಿ ಎಲ್ಲರ ಮನೆ ಮಾತಾಗಿರುವಂತಹ ಅಮ್ಮಚ್ಚಿ ಅಂದ್ರೆ ನಮ್ಮ ವೈಜಯಂತಿ ವಾಸುದೇವ ಅಡಿಗ. ಅವರು ರಂಗಭೂಮಿ ಕಲಾವಿದೆ, ಡ್ಯಾನ್ಸರ್ ಕೂಡ, ಮತ್ತೆ ಈಗ ಪಾಕಶಾಲಾನ ಹೋಟೆಲ್ ಕರೆಕ್ಟ್, ಪಾಕಶಾಲಾ ಅಂದಂಗ ನೆನ್ಪಾಯ್ತಾ? ಆ ಪಾಕಶಾಲಾನ ಇವರು ಬಿಸ್ನೆಸ್ ನ ತಗೊಂಡ್ ಹೋಗ್ತಾ ಇದ್ದಾರೆ. ನಟಿನೂ ಹೌದು, ಕಲಾವಿದೆ ಹೌದು, ರಂಗಕರ್ಮಿ ಹೌದು, ಮತ್ತೆ ವ್ಯವಹಾರಸ್ಥೇನೂ ಹೌದು. ಆದ್ರೆ ಎಷ್ಟು ಅಂತ ತಿಳ್ಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಕೆಳಗಡೆ ಹೋಗೋಣ, ಹೊಟ್ಟೆ ತುಂಬಾ ಹಸಿತಿದೆ, ಊಟ ಮಾಡೋಣ. ಅಕ್ಷತಾ ಕಿಚನ್ ನ ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮನ ಪಾಕಶಾಲಾದಲ್ಲಿ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ಕಾರ. ಓ, ವೈಜಯಂತಿ ಹೇಳಿದಾರೆ ಕಿಚನ್ ಇದ್ದಾರೆ. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಗುಡ್, ನೀವ್ ಹೇಗಿದ್ದೀರಾ? ಸೂಪರ್. ಇವ್ರು ನಮ್ ಶೆಫ್ ದಿನೇಶ್ ಅಂತ. ಸೊ ಈ ಪಾಕಶಾಲಾ ಔಟ್ಲೆಟ್ ಶುರುವಾದಾಗಿಂದ ಅವ್ರು ನಮ್ ಜೊತೆಗಿದ್ದಾರೆ. ನಮಸ್ಕಾರ. ಇನ್ 12 years ನಾವು. ಯಾವ ಊರು? ಉತ್ತರಾಖಂಡ್. ಹಿಂದಿಲ್ ಮಾತಾಡ್ಬೇಕಾ ನಿಮ್ ಜೊತೆ ಅಥವಾ ಕನ್ನಡ ಗೊತ್ತಾ? ಕನ್ನಡ ಗೊತ್ತಾ? ಎಷ್ಟು ವರ್ಷದಿಂದ ಇದ್ದೀರಾ? ಆಯ್ತು 15 ವರ್ಷ ಆಯ್ತು. ಬೆಂಗಳೂರಿಗೆ ಬಂದು 20 ವರ್ಷ ಆಯ್ತು. ನಮ್ಮಲ್ಲಿ 12 ವರ್ಷದಿಂದ ಇದ್ದಾರೆ. ಕನ್ನಡ ಮಾತಾಡ್ತೀರಾ? ಹೌದು. ವೆರಿ ಗುಡ್. ನೀವ್ ಹೇಳಿ. ಇವತ್ತು ಸ್ವಲ್ಪ ಸ್ಪೆಷಲ್ ರೆಸಿಪೀಸ್ ನಮ್ದೇನೇನಿದೆ ಇವ್ರೇ ಮಾಡ್ತಾರಲ್ಲ? ಎಸ್, ಇವ್ರ. ನಾನ್ ಲಕ್ಕಿ ಸರ್, ನಿಮ್ ಹ್ಯಾಂಡ್ ಶೇಕ್ ಮಾಡ್ತೀನಿ ಒಂದ್ಸಲಿ. ಥ್ಯಾಂಕ್ ಯು. ವೈಜಯಂತಿ ವಾಸುದೇವ ಅಡಿಗ, ವೈಜಯಂತಿ, ವೈಜು, ಅಮ್ಮಚ್ಚಿ. ಯಾವ ಹೆಸರಲ್ಲಿ ಕರೀಲಿ ಈಗ? ಓ ಮೈ ಗಾಡ್, ವೈಜು ತುಂಬಾ ಆಪ್ತವಾದದ್ದು. ಯಾಕಂದ್ರೆ ನಂಗೆ ಗೊತ್ತಿರೋರೆಲ್ಲರೂ ವೈಜು ವೈಜು ಅಂತಾನೆ ಕರೀತಾರೆ. ಮನೇಲಿ ಇರ್ಲಿ, ಫ್ರೆಂಡ್ಸ್ ಇರ್ಲಿ, ವೈಜು. ಬಟ್ ಐ ಥಿಂಕ್ ನಮ್ಮಿಬ್ರಿಗಿರೋ ಒಂದು ಕಾಮನ್ ಕನೆಕ್ಟ್ ಅಂದ್ರೆ ಅಮ್ಮಚ್ಚಿ. ಅಮ್ಮಚ್ಚಿ. ದಟ್ ಆಲ್ಸೋ ವರ್ಕ್ಸ್. ಬಟ್ ಯಾ, ಐ ಥಿಂಕ್ ಐ ಸ್ಟಿಕ್ ಟು ಮೈ ಒರಿಜಿನಲ್ ನೇಮ್, ವೈಜು. ಯಾ, ವೈಜಯಂತಿ ಇಸ್ ಟೂ ಸೀರಿಯಸ್, ಬೇಡ. ವೈಜು. ತುಂಬಾ ಹೊತ್ತಾಗಿದೆ. ನಾನ್ ಬಂದು ಕಾದು, ನೀವು ಪ್ರೀತಿಯಿಂದ ಎಲ್ಲ ಸ್ಟಾಫ್ ನು ಮಾತಾಡ್ಸ್ಕೊಂಡು ಎಷ್ಟ್ ಕೇರ್ ಮಾಡ್ತೀರಾ, ಎಲ್ಲಾ ಕಡೆನೂ ಕಿಚನ್ಗೆ ಹೋಗಿ ಏನ್ ನಡೀತಿದೆ ಏನ್ ನಡೀತಿಲ್ಲ ಅಂತೆಲ್ಲ ನನಗ್ ಬಂದು ಗೊತ್ತಾಯ್ತು. ನಾನ್ ವೇಟ್ ಮಾಡಿಲ್ಲ, ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡಿದೀನಿ, ನೋಡಿದೀನಿ, ನನಗ್ ಖುಷಿ ಆಯ್ತು.
ಹೊಟ್ಟೆ ಹಸಿತಿದೆ ವಿಜು. ಶೋರ್. ಏನಾದ್ರು ತಿನ್ನೋಣ, Yes. ತಿಂತ ಮಾತಾಡೋಣ. ಈ ಬ್ರಾಂಚ್ ಅಲ್ಲಿ ಇರೋ ಆಲ್ ಸ್ಪೆಷಾಲಿಟೀಸ್ ಲೈಕ್ ಐ ಆರ್ಡರ್ ದಟ್ ಇಫ್ ದಟ್ಸ್ ಓಕೆ. ನೀವ್ ಆಲ್ರೆಡಿ ನನಗೆ ಏನ್ ಬೇಕು ಅನ್ನೋದು ನೀವ್ ಡಿಸೈಡ್ ಮಾಡಿದೀರಾ. ಯೂಶಲಿ ನನ್ಗೆ ಎಲ್ಲರೂ ಅದೇ ಕೇಳ್ತಾರೆ, ಹಾ. ನಿಮ್ಗೆ ಗೊತ್ತಿದೆ ವಾಟ್ ಇಸ್ ಬೆಸ್ಟ್ ಅಂತ ನೀವೇ ಆರ್ಡರ್ ಮಾಡಿ ಅಂತ. ಸೊ ಐ ಥಾಟ್ ಐ ಟೇಕ್ ದಟ್ ಲಿಬರ್ಟಿ. ಸೀರಿಯಸ್ಲಿ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ನಾನು ಯಾವ್ದಾದ್ರು ರೆಸ್ಟೋರೆಂಟ್ ಹೋದ್ರೆ ಮೆನು ನೋಡೋದೇ ಒಂದ್ ಖುಷಿ. ಮೆನು ನೋಡ್ತೀನಿ, ಆದ್ರೆ ಎಲ್ಲೂ ಕೂಡ ನಾನ್ ವೆಜ್ ಇಲ್ಲ. ನಾನು ಪಕ್ಕಾ ನಾನ್ ವೆಜಿಟೇರಿಯನ್. ನಾಟಿ ಬಾತು ಸೇಸ್ ಅ ಲಾಟ್. ಬಟ್ ಸ್ಟಿಲ್ ನಾನ್ ನಿಜವಾಗ್ಲು ಇವತ್ತು ನಾನು ಆರ್ ನಗರದಲ್ಲೇ ಇರೋದು 10 ವರ್ಷದಿಂದ. ಆದ್ರೆ ಪಾಕಶಾಲಾಗೆ ಇದು ಸೆಕೆಂಡ್ ಟೈಮ್ ಬಂದಿರೋದು. ಯಾಕೆ ಅಂತಂದ್ರೆ ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್. ವೆಜಿಟೇರಿಯನ್ ನಮ್ಗೆ ರುಚಿಸಲ್ಲ, ನಾವ್ ಸ್ವಲ್ಪ ದೂರ, ಈ ತರ ಮೈಂಡ್ ಸೆಟ್ ಅಲ್ಲಿ ತುಂಬಾ ಜನ ಇದಾರೆ. Yeah. ನಾನು ಈ ಮೂಲಕ ಹೇಳೋದು ಅಂತಂದ್ರೆ ಆತರ ಮೈಂಡ್ ಸೆಟ್ ಅಲ್ಲಿ ತುಂಬಾ ಜನ ಇರ್ತಾರೆ. ನಾವು ನಾನ್ ವೆಜಿಟೇರಿಯನ್ ಹೋಟೆಲ್ ಹೋಗೋಣ, ನಮ್ ವೆಜಿಟೇರಿಯನ್ ಫ್ರೆಂಡ್ಸ್ ಇದ್ರು ಕೂಡ ನಾವು ಅಲ್ಲಿ ಅವ್ರಿಗೆ ವೆಜ್ ಸಿಕ್ಬಿಟ್ಟು Yeah. ನಮ್ಗೆ ಸಿಗಲ್ಲ. ಐ ನೋ ದಟ್ ಫೀಲಿಂಗ್, ಇಟ್ಸ್ ಬ್ಯಾಡ್. ಸೊ ಈ ತರ ಇರುತ್ತೆ. ನಾನ್ ಇವತ್ತು ಫುಲ್ ಬ್ಯಾಟಿಂಗ್ ಮಾಡ್ತೀನಿ. ಆಮೇಲೆ ನಾನ್ ವೆಜ್ ಅಲ್ಲಿ ನನಗ್ ಗೊತ್ತಿರೋಂಗೆ ತುಂಬಾ ತರ ಡಿಶಸ್ ಮಾಡಕ್ ಆಗಲ್ಲ. 1, 2, 3, 10 ಅದನ್ನ ಕಸ್ಟಮೈಸ್. ಆದ್ರೆ ವೆಜ್ ಅಲ್ಲಿ ತುಂಬಾ ಇದೆ. ವೆಜಿಟೇಬಲ್ ಇಲ್ಲಿ ಮಟನ್, ಚಿಕನ್, ಫಿಶ್ ಈ ತರ ಇರುತ್ತೆ. ಅಲ್ಲಿ ವೆಜಿಟೇಬಲ್ಸ್, ಕಾಳು ಎಲ್ಲ ಎಷ್ಟಿರುತ್ತೆ ಅಂದ್ರೆ ತುಂಬಾ ವೆರೈಟೀಸ್ ಇರುತ್ತೆ. ಅದು ನಿಮ್ಮ ಒಂದು ಪ್ಲಸ್ ಪಾಯಿಂಟ್. ಸೊ ನಮ್ಮಲ್ಲಿ ಏನೇನ್ ಚೆನ್ನಾಗಿದೆ ಇವತ್ತು ಅದೆಲ್ಲಾನು ಟ್ರೈ ಮಾಡಿಸ್ತೀನಿ ನಿಮ್ಗೆ. ಸೊ ಯು ಸಿ ಇಟ್ ಫಾರ್ ಯೋರ್ಸೆಲ್ಫ್. ಹೌದಾ? Yeah. ಆಮೇಲೆ ನಾನ್ ಪಾಕಶಾಲಾಗ ಅಡಿಕ್ಟ್ ಆಗ್ತೀನಾ? ಆಗ್ಬಹುದು. ಥ್ಯಾಂಕ್ ಯು. ಮತ್ತೆ ವೈಜಯಂತಿ, ನನಗೆ ನೀವು ಅಮ್ಮಚ್ಚಿ, ಕ್ಯೂಟ್, ಸ್ಟ್ರಾಂಗ್, ಬ್ಯೂಟಿಫುಲ್ ಈ ತರ ಹುಡುಗಿಯಾಗೆ ನನ್ ಕಣ್ಣಿಗೆ ಈಗ್ಲೂ ಕಾಣಿಸ್ತಾ ಇರೋದು. ಆ ಬಬ್ಲಿನೆಸ್ ಆಗ್ಬೋದು, ಅದಾದ್ಮೇಲೆ ಒಂದ್ ಸ್ಟ್ಯಾಂಡ್ ತಗೊಳ್ಳೋ ರೀತಿ ಆಗ್ಬೋದು. ಅಮ್ಮಚ್ಚಿ ಕ್ಯಾರೆಕ್ಟರ್ಗೂ ವೈಜಯಂತಿಗೂ ಎಷ್ಟು ವ್ಯತ್ಯಾಸ ಇದೆ? ವಾವ್, ಗ್ರೇಟ್ ಕ್ವೆಶನ್. ನಾನು ಈ ಸಿಮಿಲಾರಿಟೀಸ್ ಡಿಫ್ರೆನ್ಸಸ್ ಅಂತ ಯೋಚನೆ ಮಾಡಕ್ಕಿಂತ ಮುಂಚೆ ಐ ಥಿಂಕ್ ನಾನು ಇವತ್ತೇನಾಗಿದ್ದೀನಿ, ಮೈ ಪರ್ಸನಾಲಿಟಿ ಅಂದ್ರೆ ಒಂದ್ ಹೇಳ್ತಾರಲ್ಲ, ವಿ ಆರ್ ಆಲ್ವೇಸ್ ಅ ಪ್ರಾಡಕ್ಟ್ ಆಫ್ ಆರ್ ಎಕ್ಸ್ಪೀರಿಯನ್ಸಸ್ ಅಂತ. ಸೊ ಐ ಥಿಂಕ್ ನಾನ್ ಮಾಡಿರೋಂತ ನಾಟಕದ ರೋಲ್ಗಳು, ನಾನ್ ಮಾಡಿರೋಂತ ಕ್ಯಾರೆಕ್ಟರ್ಸ್ ಎಲ್ಲಾನು ಇಟ್ ಹಸ್ ಬಿಕಮ್ ಅ ಪಾರ್ಟ್ ಆಫ್ ಮೀ ನೌ. ಸೊ ನಾನ್ ಅಮ್ಮಚ್ಚಿ ಕ್ಯಾರೆಕ್ಟರ್ ಮಾಡಕ್ಕಿಂತ ಮುಂಚೆ ನಾನು ಏನಾಗಿದ್ನೋ ಅದ್ರಲ್ಲಿ ಎಷ್ಟೊಂದು ಹ್ಯಾವ್ ಲರ್ನ್ಡ್ ಅಂಡ್ ಅನ್ಲರ್ನ್ಡ್ ಆಲ್ಸೋ ಫಾರ್ ದ ಕ್ಯಾರೆಕ್ಟರ್. ಬಟ್ ಅದ್ರಲ್ಲಿ ಏನೋ ಒಂದು ರೋಲ್ ಮಾಡುವಾಗ, ಏನೋ ಒಂದು ಸೀನ್ ಅಲ್ಲಿ ಇರುವಾಗ, ಏನೋ ಒಂದು ತುಂಬಾ ಸತ್ಯವಾದದ್ದು, ನನಗೆ ತುಂಬಾ ಆಪ್ತವಾದದ್ದು ಅನ್ನೋದಿರುತ್ತೆ. ಐ ಥಿಂಕ್ ವಿ ಹೋಲ್ಡ್ ಆನ್ ಟು ದಟ್. ಎಸ್, ಸತ್ಯವಾದದ್ದು, ಆಪ್ತವಾಗಿದ್ದು, ಭಾವನಾತ್ಮಕವಾಗಿದ್ದು ನಾವೇ ನಾಟಕದವರೇ ಮಾತಾಡೋದು. I'm sure, yes, you completely understand. So, I think ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಅಮ್ಮಚ್ಚಿಯ ಬಿರುಸು, ಜೋರು ಅದು ನನ್ನಲ್ಲಿ ಆಲ್ರೆಡಿ ಒಂದ್ ಲೆವೆಲ್ಗೆ ಇತ್ತು. ಬಟ್ ಅವಳಲ್ಲಿ ಒಂದ್ ಪ್ಯಾಷನ್ ಇತ್ತು, ಒಂದ್ ಆಸೆ ಇತ್ತು. ತುಂಬಾ ದೊಡ್ಡ ಆಸೆ ಏನಿಲ್ಲ, ಬಟ್ ಚಿಕ್ಕದೇ ಇತ್ತು. ಅವಳ ಎನ್ವೈರನ್ಮೆಂಟ್ ಗೆ, ಅವಳ ಲಿಮಿಟೇಷನ್ ಅಲ್ಲಿ ಅದು ದೊಡ್ಡದು. ಬಟ್ ಆಕ್ಚುಲಿ ತುಂಬಾ ಚಿಕ್ಕದೊಂದು ಆಸೆ ಇತ್ತು. ಅದಕ್ಕೆ ಹೋಲ್ಡ್ ಆನ್ ಆಗ್ಬೇಕು ಅನ್ನೋದೊಂದಿತ್ತಲ್ಲ. ಅಂಡ್ ಅವಳ ನಿಲುವು ಅವಳು ತಗೊಂಡ್ಲಲ್ಲ, ಬೇರೆ ಯಾರು ಸಪೋರ್ಟಿವ್ ಬರ್ದೇ ಇದ್ದಾಗ. ಎಸ್, ಅವಳಿಗೆ ಎನ್ವೈರನ್ಮೆಂಟ್ ಪುಶ್ಡ್ ಹರ್ ಟು ಬಿ ಸಮ್ವನ್ ಎಲ್ಸ್, ಟು ಬಿ ಡೂಯಿಂಗ್ ಸಮಥಿಂಗ್ ಎಲ್ಸ್. ಬಟ್ at the end of the day, she just stood there and she's like, hey, this is me. I think ತುಂಬಾ ಆ ಒಂದು ಕ್ವಾಲಿಟಿ ರೆಸನೇಟ್ ಆಗುತ್ತೆ ನನ್ನಲ್ಲಿ. ನಾನು ಮೇ ಬಿ ಐ ವಾಸ್ ಆಲ್ಸೋ ಪುಷ್ ಓವರ್, ಏನೋ ಬಂದ್ ಹೇಳ್ಬಿಟ್ರೆ ನಾನು ಅಪ್ಸೆಟ್ ಆಗ್ತಿದೆ, ಅದು ಇದು. ಐ ವಾಸ್ ದ್ಯಾಟ್. ಬಟ್ ಐ ಥಿಂಕ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ಸ್ ಆಲ್ಸೋ ಮೈ ಏಜ್, ಮೈ ಎಕ್ಸ್ಪೋಜರ್, ಮೈ ಎಕ್ಸ್ಪೀರಿಯನ್ಸಸ್. ನಾನು ಅಲ್ಲಿಗೆ ಬಂದು ನಿಂತಿದ್ದೀನಿ ಇವತ್ತು. ಸೊ ವೆನ್ ಐ ಲುಕ್ ಅಟ್ ಮೈ ಸೆಲ್ಫ್ ಅಂಡ್ ಅಮ್ಮಚ್ಚಿ ಫೇಸ್ ಟು ಫೇಸ್, ಲೈಕ್ ಎಸ್, ಐ ಗೆಟ್ ಯು ಗರ್ಲ್ ಅಂತ, ಏನೋ. ಸೊ ಐ ಥಿಂಕ್ that similarity, the like ಏನೋ ಒಂದು something within ಅಲ್ಲಿದೆ, you know. It's very true, it's very real to me. So I think that is there. And ನಂಗೆ ಇವತ್ತಿಗೂ Amazon Prime ಅಲ್ಲಿ ಹೋಗಿ ನೋಡಿದಾಗ ಮೂವಿನ, I am so overwhelmed for so many reasons. ಒಂದು, oh my god, ಇಂಥ ಆಪರ್ಚುನಿಟಿ ಸಿಕ್ತಲ್ಲ ನನಗೆ ಮಾಡಕ್ಕೆ ಅಂತ, ಅಂಡ್ ಇಂಥ ಕ್ಯಾರೆಕ್ಟರ್ ಸಿಕ್ತಲ್ಲ ಮಾಡಕ್ಕೆ ಅಂತ. ಅಂಡ್ ಐ ಥಿಂಕ್ ಲೈಫ್ ಹಸ್ ಬೀನ್ ವೆರಿ ಕೈಂಡ್ ಟು ಮೀ. ಅದೇ ತರದ ರೋಲ್ಗಳು ಸುಮಾರು ಮಾಡಿದೆ, ಆಮೇಲೆ ಒಂದು ಕಪಲ್ ಆಫ್ ಮೋರ್. ಅದು ಸೊ ಐ ಥಿಂಕ್ ಅಮ್ಮಚ್ಚಿಗೂ ನನ್ನಲ್ಲೂ ಇರೋದು, ಐ ಥಿಂಕ್ ಆ ದೃಢತೆ ನನ್ನಲ್ಲಿ ಇರೋದು, ಅದು ದಟ್ ಇಸ್ ದೇರ್, ಐ ಫೀಲ್. ವೆರಿ ಗುಡ್. ನಮ್ದು ಕಾರ್ಯಕ್ರಮದ ಹೆಸರು ನಾಟಿ ಬಾತು ನಟಿ ಮಾತು. ಎಸ್, ನೀವೊಬ್ರು ನಟಿ. ಇನ್ನೊಂದು ಕಂಡೀಷನ್ ಇದೆ. ನಮ್ಮ
ಈ ಮಾತುಕತೆಯಲ್ಲಿ ನಮ್ಮ ಮಾತು ಆದಷ್ಟು ಕನ್ನಡದಲ್ಲೇ ಇರ್ಬೇಕು. Okay. ನಾವು ನಾಟಿ ನಿಮ್ಮ ಒಂದು ನೇಟಿವಿಟಿ ಇಟ್ಕೊಂಡು ಅಂದ್ರೆ ಇದೆಲ್ಲ ಬಂದ್ಬಿಡುತ್ತೆ, ಏನ್ ಸಮಸ್ಯೆ ಇಲ್ಲ. ನೇಟಿವಿಟಿ, ಗ್ಲಾಸ್ ಕೊಡಿ, ಪ್ಲೇಟ್ಸ್ ತೆಗಿರಿ, ಅವೆಲ್ಲ ಬರುತ್ತೆ, ಆಯ್ತಾ? ಅದೇ ಒಂದು ಭಾವನೆಯಲ್ಲಿ ಮಾತಾಡ್ಬೇಕು. ಇದೊಂದ್ ಟಾಸ್ಕ್ ನಮ್ದು, ಪ್ರತಿಯೊಬ್ರಿಗೂ ಇದೊಂದ್ ಟಾಸ್ಕ್. ಅಮ್ಮಚ್ಚಿ, ನೀವು ಮಾಡೋಕ್ಕೂ ಮೊದ್ಲು, ಅಂದ್ರೆ ಸಿನಿಮಾ ಮಾಡೋಕ್ಕೂ ಮೊದ್ಲು ನಾಟಕ ಮಾಡಿದ್ರಿ ಅನ್ಸುತ್ತೆ, ಅದೇ ಪಾತ್ರನ. ಹೌದು. ಎಷ್ಟು ಶೋಸ್ ಮಾಡಿದ್ರಿ ಅದು? ಜಾಸ್ತಿ ಇಲ್ಲ, ಒಂದ್ 8ರಿಂದ 10 ಮಾಡಿದ್ನೇನು. 8ರಿಂದ 10 ಶೋ ಮಾಡಕ್ಕೆ ನೀವ್ ಎಷ್ಟು ರಿಹರ್ಸಲ್ ಮಾಡಿರ್ಬೇಕು, ಎಷ್ಟು? ಇಲ್ಲ, ಆಕ್ಚುಲಿ ಅದಕ್ಕೊಂದ್ ಕಥೆ ಇದೆ. ನಾನು ಮೊದಲನೇ ನಾಟಕ ಮಾಡಿದ್ದು ಮಲ್ಲಿಗೆ. ಅದ್ರಲ್ಲಿ ಮಲ್ಲಿಗೆ ರಾಣಿ ಕ್ಯಾರೆಕ್ಟರ್ ಮಾಡಿಲ್ಲ, ಮೇನ್ ಕ್ಯಾರೆಕ್ಟರ್ ಕೂಡ ಮಾಡಿಲ್ಲ ನಾನು. ಅದ್ರಲ್ಲಿ ಸೆಕೆಂಡ್ ಕ್ಯಾರೆಕ್ಟರ್ ಬರುತ್ತೆ, IT ಕಪಲ್ ಪ್ಯಾರಲಲ್ ಸ್ಟೋರಿ ನಡೆಯುತ್ತಲ್ಲ ಅದ್ರಲ್ಲಿ. ಸೊ ಅದ್ರದ್ದು ಶೋಸ್ ಮಾಡಿದ್ದೆ ಸುಮಾರು. ಅಂಡ್ ಇಮಿಡಿಯೇಟ್ಲಿ ಡೆಲ್ಲಿಗೆ ಹೋಗ್ಬೇಕಾಯ್ತು ನಾವು. ಅಲ್ಲಿ ಕನ್ನಡ ಸಂಘ ಕರೆದಿದ್ರು. ಅಲ್ಲಿ ನಾಟಕ ಮಾಡುವಾಗ ಒಂದು ಮಲ್ಲಿಗೆ ನಾಟಕ, ಇನ್ನೊಂದು ಅಕ್ಕು ನಾಟಕ ಮಾಡ್ತಿದ್ವಿ. ಅವಾಗ ಅಕ್ಕುನಲ್ಲಿ ಅಮ್ಮಚ್ಚಿ ರೋಲ್ ತುಂಬಾ ಜನ ಪ್ಲೇ ಮಾಡಿದ್ರು ಆಲ್ರೆಡಿ. ಬಟ್ ಯಾರು ಅವಾಗ ಕರೆಂಟ್ಲಿ ಮಾಡ್ತಿರೋ ಅವ್ರು ಅವೈಲೇಬಲ್ ಇರ್ಲಿಲ್ಲ ಯಾವ್ದೋ ರೀಸನ್ಗೆ. ಓಕೆ. ಸೊ ನಾನ್ ಟ್ರೈನ್ ಅಲ್ಲಿ ಹೋಗ್ತಾ ಕಲ್ತಿದ್ದು, ನೀವು ನಮ್ದು. ಐ ಥಿಂಕ್ ಐ ಹ್ಯಾಡ್ ಒಂದ್ 3-4 ದಿನ ಟೈಮ್ ಇತ್ತೇನೋ. ಅದ್ರಲ್ಲಿ ಹೆಂಗೋ ನಾನು ಪಿಕಪ್ ಮಾಡ್ಕೊಂಡೆ. ಅಂಡ್ ಆಲ್ಸೋ ಮೂವಿನಲ್ಲಿ ಇದ್ದಂಗೆ ಕಂಟಿನ್ಯೂಸ್ ಇರಲ್ವಲ್ಲ. ಸೊ ನಾನ್ ಸೈಡ್ ವಿಂಗ್ ಅಲ್ಲಿ ಹೋಗಿ ಮತ್ತೆ ಡೈಲಾಗ್ಸ್ ನೋಡ್ಕೊತಿದ್ದೆ, ಕ್ಲೂಸ್ ಕೊಡ್ತಾ ಇದ್ರು, ಓಕೆ ಇವಾಗ ನೀನ್ ಎಂಟ್ರಿ ಇಲ್ಲಿ ಹೋಗು ಅಲ್ಲಿ ಹೋಗು ಅಂತ. ಸೊ ಹೆಂಗೋ ಮ್ಯಾನೇಜ್ ಮಾಡಿ ಮಾಡಿದೆ. ಬಟ್ ಒಂದ್ 2-3 ಶೋ ಆದ್ಮೇಲೆ ಒಂದ್ ಹ್ಯಾಂಗ್ ಸಿಕ್ತು ಆಫ್ ದ ಕ್ಯಾರೆಕ್ಟರ್. ಬಟ್ ಯಾ, ದಟ್ ವಾಸ್ ಸೂಪರ್ ಕ್ವಿಕ್. ನಿಜ ಹೇಳಿ, ಅಮೆಝಾನ್ ಪ್ರೈಮ್ ಅಲ್ಲಿ ಎಷ್ಟು ಸಲ ನಿಮ್ ಮೂವಿ ನೀವೇ ನೋಡಿದೀರ? ಒಂದು 10 ಇರ್ಬೋದು, 10 ಸತಿ ಇರ್ಬೋದು. ನಂಗೆ ಏನಂದ್ರೆ ಒಂದ್ಸಲಿ ಹಿಡಿದ್ರೆ ಮೂವಿ ಪೂರ್ತಿ ನೋಡ್ಬೇಕು, ಅಷ್ಟಷ್ಟು ಮಧ್ಯ ಮಧ್ಯ ನಿಮ್ದಷ್ಟೇ ನೋಡೋದು. ನೋಡೋದು, ಬೇರೆ- ನನ್ಗೆ ಆ ಇಮೋಷನ್ ನ ಕಟ್ ಆಫ್ ಮಾಡಕ್ ಇಷ್ಟ ಇಲ್ಲ. ಆದ್ರೂ ಸಿನಿಮಾ ನೋಡ್ತಿದ್ದೆ, ಎಷ್ಟೊಂದ್ ಸಿನಿಮಾ ಎಷ್ಟೊಂದ್ ಕೆಟ್ಟದಾಗಿದ್ರು ನಾನು ಕುತ್ಕೊಂಡ್ ಪೂರ್ತಿನ ನೋಡಿ ಬರೋದು. ಲೈಕ್ ಏನೋ ಒಂದ್ ಇಂಟೆನ್ಷನ್ ಇಂದ ಮಾಡಿದಾರೆ, ಏನೋ ಒಂದಿದೆ, ಅದ್ ಎಲ್ಲೋ ಒಂದ್ ಕಡೆ ಓಪನ್ ಅಪ್ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇಟ್ಕೊಂಡು ಕಾಯ್ತಾ ನೋಡಿ ಬರ್ತೀನಿ. ಸೊ ಯಾವ್ದನ್ನು ಬಿಡ, ಎದ್ ಬಂದಿದೆ ತುಂಬಾ ಕೆಟ್ಟದಾಗಿರುತ್ತೆ ಆ ಸಿನಿಮಾ. ಇಲ್ಲಾಂದ್ರೆ ನಾನು ಮೋಸ್ಟ್ಲಿ ನಾಟಕ ಸಿನಿಮಾ ಯಾವ್ದಾದ್ರು ಪೂರ್ತಿ ನೋಡ್ತೀನಿ. ನೋಡಿದೀನಿ ಸುಮಾರು ಸಲಿ ನನ್ ಮೂವಿ ನಾನೇ. ವೆರಿ ಗುಡ್. ಈ ನಾಟಕ ಆಯ್ತು, ಸಿನಿಮಾ ಆಯ್ತು, ಆಮೇಲೆ ನಿಮ್ದು ಇನ್ನೊಂದು ಮನೆಗ್ ಹೋಗ್ತೀರಾ, ಆಯ್ತಾ, ಬಿಗ್ ಬಾಸ್. ಇದ್ದಷ್ಟು ಕಾಲ ನಿಮ್ಗೆ ಹೇಗ್ ಅನ್ನಿಸ್ತು? ಅದೇ ನಾನು ಹೊರಗ್ ಬಂದಿದ್ದೆ ರೀಸನ್ ನಂಗೆ ಇಷ್ಟ ಆಗಿಲ್ಲ. ಸಿ, ಒಬ್ಬೊಬ್ರಿಗೂ ಆ ಮನೆಯಲ್ಲಿ ಎಕ್ಸ್ಪೀರಿಯನ್ಸ್ ಒಂದೊಂದ್ ತರ ಇರುತ್ತೆ. ನೀವು ಇದ್ದವ್ರ ಮನೇಲಿ ತುಂಬಾ Senior ಅಮ್ಮ ನಾನು. ಆಮೇಲೆ ಸಮಾನ ಮನಸ್ಕರು ನಾವು. ಬಟ್ ನಂಗನ್ಸುತ್ತೆ ಆ ಮನೇಲಿ ಇದ್ದಾಗ ಒಬ್ಬೊಬ್ರು ಒಂದೊಂದು ವಾಕ್ಸ್ ಆಫ್ ಲೈಫ್ ಅಲ್ಲಿಂದ ಬಂದಿರ್ತಾರೆ. ಇನ್ನೊಂದು ಅವರ ಇಮೋಷನಲ್ ಮನಸ್ಥಿತಿ ಯಾವ ಲೆವೆಲ್ ಇರುತ್ತೆ, ಅದು ತುಂಬಾ ವೇರಿಡ್ ಆಗಿರುತ್ತೆ. ಎಲ್ಲಾರ್ಗು ಅವ್ರೇನ್ ಕೋಚಿಂಗ್ ಮಾಡ್ಕೊಂಡು ಅಥವಾ ಏನೋ ಹೇಳ್ಕೊಂಡ್ ಕರ್ಸ್ಕೊಂಡ್ ಬರಲ್ಲ ಅಲ್ಲಿ. ಅಂಡ್ ದಟ್ ಇಸ್ ದ ಕ್ರಕ್ಸ್ ಆಫ್ ದ ಗೇಮ್. ಅದೇ ಮಜಾ ಆ ಆಟದ್ದು. ಒಬ್ಬೊಬ್ರು ಯಾರು ಒಬ್ರು ತರ ಒಬ್ರಿಲ್ಲ, ಏನ್ ಮಾಡ್ತಾರ ನೋಡೋಣ ಅನ್ನೋದೇ. ಐ ಥಿಂಕ್ ನಾನು ಅವಾಗಿದ್ದ ವಯಸ್ಸಲ್ಲಿ ಇವಾಗ 6 ವರ್ಷ ಆಗ್ತಾ ಬಂತು ಆಲ್ಮೋಸ್ಟ್. 6 ವರ್ಷ ನಾನ್ ಮುಂಚೆ ಹೇಗಿದ್ದೆ ಇವಾಗ ಹೇಗಿದ್ದೀನಿ, ಇಟ್ಸ್ ವರ್ಲ್ಡ್ ಅಪಾರ್ಟ್. ಐ ಆಮ್ ಅ ವೆರಿ ಡಿಫ್ರೆಂಟ್ ಪರ್ಸನ್ ಇವತ್ತು. ಸೊ ಅಲ್ಲಿದ್ದಾಗ ನನ್ಗಿದ್ದು ಇಮೋಷನಲ್ ಸ್ಟ್ರೆಂತ್ ಇರ್ಬೋದು, ಅಥವಾ ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಲ್ಡ್, ನಾನ್ ಜಗತ್ತಿನ ಹೆಂಗ್ ಅರ್ಥ ಮಾಡ್ಕೊಂಡಿದ್ದೆ, ಜನರ ಜೊತೆಗೆ ಹೇಗಿರ್ಬೇಕು, ಅಥವಾ ನನ್ನನ್ನ ನಾನು ಹೇಗೆ ಪೋರ್ಟ್ರೇ ಮಾಡ್ಕೋಬೇಕು, ನನ್ನ ಮುಂದಿನ ಗುರಿ ಏನು, ಈ ಮನೆಯಿಂದ ಆಚೆ ಹೋದ್ಮೇಲೆ ಏನ್ ಎಕ್ಸಾಕ್ಟ್ಲಿ ನಾನ್ ಮಾಡ್ಬೇಕು, ಅದು ನಾನಿನ್ನ ಎಕ್ಸ್ಪ್ಲೋರೇಟಿವ್ ಫೇಸ್ ಅಲ್ಲಿ ಇದ್ದೆ ಅವಾಗ. ಸೊ ಐ ಥಿಂಕ್ ಬಹಳಷ್ಟು ಜನ ಅಲ್ಲಿ ಬಂದವ್ರಿಗೆ ಕ್ಲಾರಿಟಿ ಇತ್ತು ಅವಾಗ. ಸೊ ನನಗೆ ತುಂಬಾ ರೀಸನ್ ಗಳಿಗೆ ನನ್ಗದು ಸೂಕ್ತವಾದದ್ದು ಅಲ್ವೇ ಅಲ್ಲ ಅಂತ ಅನ್ಸ್ಬಿಡ್ತು ನನ್ಗೆ ಆ ಜಾಗ. ಬೇರೆ ಹೇಳೋ ಹಾಗೂ ಇಲ್ಲ, ಈ ತರ ಯಾರ ಹತ್ರನು ಹೇಳ್ಕೊಳೋ ಹಾಗೂ ಇಲ್ಲ. ಹೇಳಿದ್ರೆ ನಾವೇ ಟ್ರೋಲ್ ಆಗ್ಬೇಕು, ನಮ್ಗೆ ಬಗೆದು. ಬಟ್ ನೀವು ಕೇರ್ ಮಾಡಲ್ಲ ಅಲ್ಲ ಟ್ರೋಲ್ ಪೇಜ್ಗೆಲ್ಲ? ಸಿ, ನಾನ್ ಸುಳ್ಳು ಹೇಳಲ್ಲ, ಇಟ್ ಡೆಫಿನೆಟ್ಲಿ ಅಫೆಕ್ಟೆಡ್ ಮೀ. ನಾನು ಮನೆಯಿಂದ ಆಚೆ ಬಂದಾಗ ಯಾರಿಗಾದ್ರೂ ಇಷ್ಟೇ ಗಟ್ಟಿ ಮನ್ಸಿದ್ರವರೆಗೂ ಹಾಗೆ ಆಗುತ್ತೆ ಅದು. ಯಾಕಂದ್ರೆ ನಮ್ ಕೈಲಿಲ್ಲ ಅಫ್ಕೋರ್ಸ್ ಏನ್ ಬರುತ್ತೆ ಟಿವಿನಲ್ಲಿ ಅನ್ನೋದು ಕೂಡ. ನಾವು ಒಂದು 100 ರೀತಿ ಇರ್ಬೋದು ಮನೆಯಲ್ಲಿ, ಬಟ್ ಆಚೆ ಬರೋದು ಒಂದು 5 ರೀತಿ ಮಾತ್ರ ತೋರಿಸಬಹುದೇನೋ. ಸೊ ಅದು ನಮ್ ಕೈಲಿಲ್ಲ ಫಸ್ಟ್ ಆಫ್ ಆಲ್. ಅಂಡ್ ಆಲ್ರೆಡಿ ಆ ಮನೆಗೆ ಹೋಗದೆ ಇರ್ಲಿ, ಪ್ರತಿಯೊಬ್ಬರಿಗೂ ಅವ್ರ ಜೀವನದಲ್ಲಿ ಮಾತಾಡೋರು ನಿಂದಿಸೋರು ಇದ್ದೇ ಇರ್ತಾರೆ. ದಟ್ ಇಸ್ ಆಲ್ರೆಡಿ ದೇರ್, ಇಟ್ಸ್ ಗಿವನ್. ಅದ್ರ ಮೇಲೆ ಇದು ಇಟ್ಸ್ ಲೈಕ್ ಅ ಟಾಪ್ ಅಪ್. ಅದಾದಾಗ ಎಸ್, ಎಫೆಕ್ಟ್ ಆಗೇ ಆಗುತ್ತೆ. ಐ ಟುಕ್ ಸಮ್ ಟೈಮ್, ಬಟ್ ಅರ್ಥ ಆಯ್ತು ಆಫ್ಟರ್ ಪಾಯಿಂಟ್. ನನಗೆ ಬಹಳ ಖುಷಿ ಆಯ್ತು ನನ್ ಬಗ್ಗೆ. ದಟ್ ಹೇಗ್ ಅಮ್ಮಚಿನೂ ಇದೇ ಮಾಡಿದ್ವಿ, ಲೈಕ್ ಆಲ್ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್.
I think our performance, that is what I've always gone by. By performance, I mean, ನಾನು ಯಾರನ್ನು ಗಿಟ್ಟಿಸ್ಕೊಳಕ್ಕೆ, ಯಾರನ್ನು ಖುಷಿ ಪಡಿಸೋದಿಕ್ಕೆ, ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕೆ ನಾನ್ ಪರ್ಫಾರ್ಮ್ ಮಾಡಲ್ಲ. ನನ್ನ ಪ್ರೀತಿಸೋಕೆ ನಾನ್ ಪರ್ಫಾರ್ಮ್ ಮಾಡಲ್ಲ. ಇಟ್ ಇಸ್ ಆಲ್ವೇಸ್ ಟ್ರೂತ್ ಓವರ್ ಪರ್ಫಾರ್ಮೆನ್ಸ್. ಸೊ ಐ ಥಿಂಕ್ ನಾನು ಇವಾಗ ಎಷ್ಟು ಮಾತಾಡ್ತಿದೀನಿ ಅಷ್ಟು ಗಟ್ಟಿಯಾಗಿ ನನ್ನ ಮನಸ್ಸಲ್ಲಿ ಇಲ್ದೇ ಇರ್ಬೋದಿತ್ತು. ಬಟ್ ಇಂಟೆನ್ಷನ್ ವಾಸ್ ಆಲ್ವೇಸ್ ದಿಸ್, ದ ಮೈಂಡ್ ಸೆಟ್ ವಾಸ್ ಆಲ್ವೇಸ್ ದಿಸ್. ಇಷ್ಟು ಫ್ರೀಸ್ ಆಗಿರ್ಲಿಲ್ಲ ಅವಾಗ. ಅದು ಇನ್ನು ಸ್ವಲ್ಪ ನೀವು ಮಾಡಿದ ಪಾತ್ರ, ಅಮ್ಮಚ್ಚಿ ಪಾತ್ರದಲ್ಲಿ ನೀವು ನಿಮ್ಮ ಖುಷಿ, ನಾನ್ ಯಾರಿಗೋಸ್ಕರನೂ ಇಲ್ಲ, ನನ್ ಖುಷಿ, ನನ್ ಫ್ರೀಡಮ್ ಅಂತ ಮನೆ ಬಿಟ್ಟು ಹೋಗ್ತೀರಾ. ಇಲ್ಲೂ ಮನೆ ಬಿಟ್ಟು ಹೋಗ್ತೀರಾ, ಇಲ್ಲೂ ಹಾಗೆ ಇದೆ. ಆದ್ರೆ ಅಲ್ಲಿ ಒಂದು ಕ್ಯಾರೆಕ್ಟರ್ ಅಲ್ಲಿ ಬಿಟ್ಟು ಹೋಗ್ತೀರಾ. ಇಲ್ಲಿ ನೀವು ಒಬ್ರು ಆಕ್ಟರ್ ಆಗ್ನೆ ಮುಂದ್ ಕರೆದಿರ್ತಾರೆ, ನೀವ್ ಬಿಟ್ಟು ಹೋಗ್ತೀರಾ, ಆಕ್ಟರ್ ಬಿಟ್ಟು ಹೋಗ್ತೀರಾ. ಆದ್ರೆ ಈ ಮಧ್ಯದಲ್ಲಿ ಮಾತುಕತೆ ಆಗುತ್ತೆ. ಈ ಅವಕಾಶ ಬೇರೆಯವ್ರಿಗೆ ಸಿಕ್ಕಿದ್ರೆ ಅದೇನೋ ಆಗ್ತಿತ್ತು, ಇದೇನೋ ಆಗ್ತಿತ್ತು ಅಂತ. ಈ ಮಾತು ಬಗ್ಗೆ ನೀವೇನ್ ಹೇಳ್ತೀರಾ? ಆ ಮಾತಿಗೆ ಸ್ವಲ್ಪ ನಿಜ ಅಂಶ ಇದೆ, ನಾನಿಲ್ಲ ಅಂತ ಹೇಳಲ್ಲ. ಆದ್ರೆ ಈ ವರ್ಡ್ ಆಪರ್ಚುನಿಟಿ, ಅವಕಾಶ ಅನ್ನೋದು, ಆ ಡೆಫಿನೇಷನ್ ಒಬ್ಬೊಬ್ರಿಗೂ ಒಂದೊಂದ್ ತರ ಇರುತ್ತೆ. ಈಗ ನಾನಿರೋ ಏನೋ ಜಾಗದಲ್ಲಿ, ನನ್ನ ಸ್ಥಾನದಲ್ಲಿ ಬೇರೆ ಯಾರನ್ನು ತಂದು ಹಾಕಿದ್ರೆ ಅವ್ರು ಇದನ್ನ ಪ್ರೆಷರ್ ಆಗಿ ನೋಡ್ಬಹುದು, ಅವ್ರ ಅದನ್ನ ಆಪರ್ಚುನಿಟಿ ಆಗಿ ನೋಡದೆ ಇರಬಹುದು. ಸೊ ಬೇರೆ ಅಂದ್ರೆ ನನ್ನನ್ನು ಆ ಜಾಗದಲ್ಲಿ ಹಾಕಿದಾಗ ನನಗದು ಆಪರ್ಚುನಿಟಿಗಿಂತ ಜಾಸ್ತಿಯಾಗಿ ನನ್ಗದು ಪ್ರಾಬ್ಲಮ್ ಅಂತ ಕಾಣಿಸ್ತು ನನ್ನ ಪಾತಲ್ಲಿ ಆವಾಗ. ಸೊ ನಾನು ಇಲ್ಲಿದ್ರೆ ನನ್ನ ಹೆಸರು ಮಾಡಕ್ಕಿಂತ ಕೆಡ್ಸ್ಕೊತೀನಿ ಅನ್ನೋದು ಬಂತು ತಲೆಗೆ. ಸೊ ನಾನದು ಬೇರೆಯವರಿಗೆ ಏನೋ ಒಂದ್ ರೀತಿನಲ್ಲಿ ಅರ್ಥ ಆಗಿರ್ಬೋದು ಅದು. ಬಟ್ ಅಗೇನ್ ಫಾರ್ ಮೀ ಇಟ್ ಡಿಂಟ್ ಮೇಕ್ ಸೆನ್ಸ್. ಐ ವಾಸ್ ನಾಟ್ ಕನ್ವಿನ್ಸ್ಡ್ ದಟ್ ಇಟ್ ವಾಸ್ ಅನ್ ಆಪರ್ಚುನಿಟಿ. ಐ ಸಾ ದಟ್ ಆಸ್ ಅ ಪ್ರಾಬ್ಲಮ್. ಐ ವಾಸ್ ವೆರಿ ಕ್ಲಿಯರ್ ಆನ್ ದಟ್. ಸೊ ಬಿಟ್ಟೆ. ನಾವು ಮಾತಾಡ್ತಿದ್ದ ಹಾಗೆ ಮಧ್ಯದಲ್ಲಿ ಫ್ರೂಟ್ ಪಂಚ್ ಬಂದಿದೆ. ಥ್ಯಾಂಕ್ ಯು. ಇಟ್ಸ್ ಮೈ ಫೇವ್ರೆಟ್. ಒಂದ್ ಸಿಪ್ ನೀವ್ ತಗೊಳ್ಳಿ, ನಾನೇನ್ ಬಂದಾಗ ಕುಡಿತಾನೆ ಇರ್ತೀನಿ. ತಗೊಳ್ಳಿ. ಹೇಗಿದೆ? ಸಖತ್ತಾಗಿದೆ. ಥ್ಯಾಂಕ್ ಯು. ಇದೇನೋ ಬಂತಲ್ಲ. ದಿಸ್ ಇಸ್ ಅ ತಂದೂರ್ ಪ್ಲಾಟರ್. ಸೊ ಇದರಲ್ಲಿ there's ಪನೀರ್, ಬ್ರಾಕೊಲಿ, ಸ್ಟಿಕ್ ಕಬಾಬ್ಸ್, ವೆಜಿಟೇರಿಯನ್, ಅಂಡ್ ಐ ಥಿಂಕ್ ಮಶ್ರೂಮ್ಸ್ ಇರಬೇಕು. ಆಲ್ ಆಫ್ ಇಟ್ ಇನ್ ತಂದೂರ್. ಓ ಮೈ ಗಾಡ್, ನಂಗೆ ತುಂಬಾ ಹಸುವಾಗ್ತಿದೆ. ಇದೇನಿದು? ದಟ್ ಇಸ್ ವೆಜ್ ಶೀಕ್ ಕಬಾಬ್. ಮತ್ತೆ ಇನ್ನೊಂದು ಆಲೂ. ದಿಸ್ ಇಸ್ ಆಲೂ. ದಿಸ್ ಇಸ್ ಆಲೂ. ಬೇಬಿ ಕಾರ್ನ್. ಹಾ, ಸೀರಿಯಸ್ಲಿ ನಾನ್ ವೆಜ್ ಅಂತ ಅನ್ಕೊಂಡು ಹಾಗೆ ಇದೆ ಸ್ಮೆಲ್. ಹಂಗಂತ ನಾನ್ ನಾನ್ ವೆಜ್ ಇಲ್ಲಿ ಇಷ್ಟೆಲ್ಲ ಸಿಕ್ಬಿಟ್ರೆ ದಾಲ್ ಶೋರ್ಬಾ ಅಂತ ಸಿಗುತ್ತೆ. ಹಾ, ಅದನ್ನ ಕುಡ್ದವ್ರೆಲ್ಲರೂ ಓ ಮೈ ಗಾಡ್, ದಿಸ್ ಇಸ್ ಲೈಕ್ ಕಾಲ್ ಸೂಪ್. ನೀವೇನಾದ್ರು ಇನ್ಸ್ಪೈರ್ ಆಗಿದ್ದೀರಾ ನಾನ್ ವೆಜ್ ಟೇಸ್ಟ್ ಇಂದ ಇದಕ್ಕೆ, ಅಥವಾ ಇವ್ರು ಇನ್ಸ್ಪೈರ್ ಆಗಿದ್ರು? ನನ್ ದೇವ್ರಾಣೆ, ನಾನು ಇದುವರೆಗೂ ಮೊಟ್ಟೆ ಕೂಡ ತಿಂದಿಲ್ಲ ನನ್ನ ಇಲ್ಲ. ನಂಗೆ ಟ್ರೈ ಮಾಡ್ಬೇಕಂತ ಯಾವತ್ತೂ ಅನ್ಸಲ್ಲ. ನಂಗೆ ಗೊತ್ತೂ ಇಲ್ಲ. ಬಟ್ ನಮ್ಮ ಶೆಫ್ ಈಸ್ ಸೂಪರ್ ಶೆಫ್, ಇಲ್ಲಿನವ್ರು ಎಸ್ಪೆಷಲಿ. ಅಂಡ್ ದಿಸ್ ಇಸ್ ಆಕ್ಚುಲಿ ಫಸ್ಟ್ ಪಾಕಶಾಲಾ ಬ್ರಾಂಚ್ ಇದೆ. ಆರ್ ನಗರದೇನಾ? ಆರ್ ನಗರಲ್ಲೇ ಫಸ್ಟ್ ಶುರು ಆಗಿದ್ದು. ಓಕೆ. ಬಟ್ ಇಲ್ಲಿ ನಾವು ಡಿಫ್ರೆಂಟ್ ಮಾಡೆಲ್ ಎಲ್ಲ ಮಾಡ್ತಾ ಇದ್ವಿ, ಲೈಕ್ ಬರೀ ನಾರ್ತ್ ಇಂಡಿಯನ್, ಚೈನೀಸ್ ಅಂತ. ಇಲ್ಲಿ ಸೌತ್ ಇಂಡಿಯನ್ ಇಂಟ್ರೊಡ್ಯೂಸ್ ಮಾಡೋದ್ ಬೇಡ, ಕಿಚನ್ ಎಲ್ಲ ಎಕ್ವಿಪ್ ಮಾಡ್ಕೊಳಕ್ ಆಗಿಲ್ಲ ಅಷ್ಟೊಂದು. ಸೊ ಇದರಲ್ಲಿ ಬರೀ 2 ಕ್ಯೂಸಿನ್ ಇರೋದು ಇಲ್ಲಿ. ನಾರ್ತ್ ಇಂಡಿಯನ್, ಸೌತ್ ಇಲ್ಲ ಇಲ್ಲಿ. ಸೌತ್ ಇಲ್ಲ. ಮತ್ತೆ ಇಲ್ಲಿನ ಮೆನ್ಯೂನು ಆಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಬೇರೆ ಎಲ್ಲಾ ಕಡೆಗಿಂತ. ಓಕೆ. ಇಲ್ಲೇ ಬಂದಿದ್ ಒಳ್ಳೇದಾಯ್ತು ನೀವು. ಅಲ್ಲ ನೋಡಿ, ನಾನು ಇಲ್ಲೇ ಇದ್ದೀನಿ. ಚಟ್ನಿ ಬೇಕಾ ಸ್ವಲ್ಪ? ನಿಮ್ಗೆ ಖಾರ ಇಷ್ಟ ಅಂತ ಐ ಆಮ್ ಗೆಸ್ಸಿಂಗ್. ನಾನ್ ಫಸ್ಟ್ ಏನ್ ತಿನ್ಲಿ? ಏನ್ ಬೇಕಾದ್ರೂ, ಏನ್ ಬೇಕಾದ್ರೂ ತಿನ್ನಿ ಅಂತೀರಾ? ಐ ಥಿಂಕ್ ಬೇಬಿ ಕಾರ್ನ್. ಬೇಬಿ ಕಾರ್ನ್. ಅದೇ ತಗೊಂಡಿದ್ರಾ? ಅದೇ ತಗೊಂಡಿದ್ದೀನಿ ನೋಡಿ. ವಂಡರ್ಫುಲ್. ಮೊದ್ಲು ಖಾರ ಅಲ್ದೆ ಪ್ಲೇನ್ ಆಗಿ ತಿಂತೀನಿ ನಾನು. ಅದೊಂದು ರುಚಿ ಇರುತ್ತಲ್ಲ. ಇದು ಪುದೀನಾ ಚಟ್ನಿ ಅಲ್ಲ? ಯಾ. ನನ್ಗೆ ಅವತ್ತಿದ್ರು ಪನೀರ್. ಪನೀರ್. ಐ ಲವ್ ಪನೀರ್. ನಂಗೆ ಮಶ್ರೂಮ್. ಚೆನ್ನಾಗಿದೆ. ಅಂಡ್ ಫ್ರೂಟ್ ಪಂಚ್ ಇದೆಯಲ್ಲ, ಇದನ್ನ
ಹೀಗ್ ಕುಡಿಯೋದು. ಹ್ಮ್ ಇಲ್ಲಿ ಮೇಲ್ಗಡೆ ಎಲ್ಲ ಆಪಲ್ ಇದೆ, ಆಪಲ್ ಎಸ್. ಇದು ಮೇಲ್ಗಡೆ ಎಲ್ಲ ಆಪಲ್ ಇದೆಯಲ್ಲ ಅದಂತೂ ಅದ್ರಲ್ಲಿ ಬರಲ್ಲ. ಹೀಗ್ ತಿನ್ನೋದು. ಯಾವ್ದೇ ಫ್ರೂಟ್ ಜ್ಯೂಸ್ ಅಲ್ಲಿ ಆ ಫ್ರೂಟ್ ನ ಸ್ವಲ್ಪ ಕಟ್ ಮಾಡಿ ಚಾಪ್ ಮಾಡಿದ್ದು ಸಣ್ಣ ಪೀಸಸ್ ಹಾಕಿದ್ರೆ ಚೆನ್ನಾಗಿದೆ. ನೀವು ಹೀಗೆ ತಿಂತೀರಾ ಆಮೇಲೆ ಸ್ಪೂನ್ ತಗೊಂಡು? ಹ್ಮ್ ಇಟ್ಸ್ ಪಾರ್ಟ್ ಆಫ್ ದ ಡ್ರಿಂಕ್ಸ್. ಆಪಲ್ ಪೀಸ್ ಕೂಡ ಯು ಕ್ಯಾನ್ ಈಟ್ ಇಫ್ ಯು ಲೈಕ್ ಆಪಲ್ಸ್. ನಾಟಕ, ಸಿನಿಮಾ, ಬಿಗ್ ಬಾಸ್. ಬಿಗ್ ಬಾಸ್ ಅಲ್ಲಿ ಸ್ವಲ್ಪ ದಿನ ಇದ್ರು ಇವತ್ತಿಗೂ ಬಿಗ್ ಬಾಸ್ ವೈಜಯಂತಿ ಅಂತಾನೆ ಹೇಳೋದು. ಅದ್ ನನಗ್ ಗೊತ್ತಿದೆ. ನಂತರ ಈಗ ಪ್ರೆಸೆಂಟ್ ಹ್ಮ್ ವೈಜಯಂತಿ ಏನ್ ಮಾಡ್ತಾ ಇದಾರೆ? ಈಗ್ಲೂ ನಾಟಕಗಳಲ್ಲಿ ಮಾಡ್ತಾ ಇದೀರಾ? ತುಂಬಾ ಶೋಸ್ ಆಗ್ತಾ ಇರುತ್ತೆ ನಿಮ್ದು. ಪ್ರೆಸೆಂಟ್ ಕೊನೆಗಳಿಗೆ ಅಂತ ಶೋ ಕೂಡ ಇದೆ ಕಮಿಂಗ್ ಜುಲೈ. ಸುಮಾರು ಇವಾಗ ಮಾಡ್ತಾರೋ ನಾಟಕ ಅದೇನೆ ಕೊನೆಗಳಿಗೆ. ಅಂದ್ರೆ ನಿಮ್ಗೂ ಗೊತ್ತಿದೆ ಎಲ್ಲ ನಾಟಕಗಳು ಅಟ್ ಅ ಟೈಮ್ ತುಂಬಾ ಶೋಸ್ ಆಗ್ತಾ ಇರಲ್ಲ. ಯೂಶಲಿ 1 ಅಥವಾ 2 ನಡೀತಾ ಇರುತ್ತೆ. ಸೊ ಆರ್ಟಿಸ್ಟಿಕ್ಲಿ ಮಾತಾಡುವಾಗ ದಿಸ್ ಇಸ್ ವಾಟ್ ಐಮ್ ಡೂಯಿಂಗ್ ಕೊನೆಗಳಿಗೆ. ಅದ್ ಬಿಟ್ಟು 1-2 ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿದೀನಿ, ಸ್ಕ್ರಿಪ್ಟ್ಸ್ ಆಗ್ ಬಂದ್ರೆ ಅದನ್ನ ಮಾಡ್ತೀನಿ. ಬಟ್ ಅದನ್ನ ಬಿಟ್ಟು ಶಾರ್ಟ್ ಫಿಲ್ಮ್ಸ್. ಬಟ್ ಅದು ಬಿಟ್ಟು ಐ ಥಿಂಕ್ ಸ್ವಲ್ಪ ಜಾಸ್ತಿ ಫೋಕಸ್ ಈಗ ಬಿಸ್ನೆಸ್ ಕಡೆಗೆ ಇದೆ. ಬಿಸ್ನೆಸ್. ನಾನು ನಿಮ್ಮನ್ನ ಮಾತಾಡಿಸ್ಲಿಕ್ಕೆ ಒಂದು ಕಾರಣ, ಎಕ್ಸ್ಪ್ರೆಸಿವ್ ಆಕ್ಟರ್ಸ್ ನೀವು. ಅದ್ರ ಜೊತೆಗೆ ನಿಮ್ದೊಂದು ಫುಡ್ ಬಿಸ್ನೆಸ್ ಇದೆ. ಈ ಆಕ್ಟಿಂಗ್ ಮತ್ತೆ ಬಿಸ್ನೆಸ್, ಆರ್ಟ್ ಅಂಡ್ ಬಿಸ್ನೆಸ್ ನ ನಿಮ್ ಮುಂದೆ ತಂದಿಟ್ರೆ ಇದು ಬೇಕು ಇದು ಬೇಕು, ನೀವ್ ಯಾವ್ದು ಚೂಸ್ ಮಾಡೋದು? ಅದೊಂದು ಏಜ್ ಇತ್ತು, ಇಲ್ಲ ನಾನು ಹಾಡ್ತೀನಿ, ನೀವು ಕ್ಲಾಸಿಕಲ್ ಡ್ಯಾನ್ಸರ್ ಆಲ್ಸೋ, ನಾನು ಹಾಡ್ಬೇಕು, ಇಲ್ಲ ನಾನು ಡ್ಯಾನ್ಸ್ ಮಾಡ್ಬೇಕು, ಇಲ್ಲ ನಾನು ಆಕ್ಟ್ ಮಾಡ್ಬೇಕು, ಬಿಸ್ನೆಸ್ ಬೇಡಪ್ಪ ಅಂತ ಹೋಗ್ತಿದ್ರಿ. ಈಗ ಅಟ್ ಪ್ರೆಸೆಂಟ್ ಈ ಏಜ್ ಅಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ? ನನಗೆ ಆನೆಸ್ಟ್ಲಿ ಡೀಪ್ ವಿದನ್ ಎರಡೂ ಬೇಕು. ನಾನು ಯಾವಾಗ ಬರೀ ಆರ್ಟ್ಸ್ ಮಾಡ್ತೀನಿ ಅಂತ ಬಿಸ್ನೆಸ್ ಬಿಟ್ಟಿದ್ದೀನೋ ಏನೋ ಕೊರತೆ ಇದೆ ಅಂದ್ರೆ ಹಣ. ಫುಲ್ ಪೊಟೆನ್ಶಿಯಲ್ಗೆ ಇರ್ಬೋದೇನೋ. ನನ್ನ ಫುಲ್ ಪೊಟೆನ್ಶಿಯಲ್ಗೆ ನಾನು ಬದುಕ್ತಾ ಇಲ್ಲ ಅನ್ನೋದಿತ್ತು. ಒಂದೇ ಪೀಸ್ ಸಾಕು ನಂಗೂ ಒಂದೇ ಚೀಸ್ ಅಲ್ಲ ಇದು. Yeah. ನಾನು ಹಾಗಿದ್ರೆ ಒಂದ್ ಕೆಲಸ ಮಾಡ್ತೇನೆ. ತಿನ್ನಲ್ವಾ ಚೀಸು? ನಾನ್ ಇದನ್ನ ಸ್ಪೂನ್ ಅಲ್ಲೆಲ್ಲ ಸಾರಿ ಕಟ್ ಮಾಡಿ ತಿನ್ನೋ ಬದಲು ಹಿಂಗ್ ಕೈಯಲ್ಲಿ ತಗೊಂಡು ಈಗ ನೋಡಿ ಚೆನ್ನಾಗಿ ಯೂಸ್ ಔಟ್ ಆಗುತ್ತೆ ಅಲ್ಲ. ಸೊ ನೈಸ್. ನನ್ನ ಮಗಳು ಇದ್ದಿದ್ರೆ ಅಮ್ಮ ಚೀಸು 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 ಅಂತ ಕುಣಗ್ಬಿಡ್ತಿದ್ಲಿ. ಇವಳಿಗೆ ಅದೊಂದು ಆಟ, ಇದೊಂದು ಆರ್ಟ್ ಆಕ್ಚುಲಿ. ಈ ಅಡಿಗೆ ಇದೆಲ್ಲ ಒಂದ್ ಆರ್ಟ್. ಈ ಶೇಪ್ ಮಾಡ್ಬೇಕು ಅಂತಂದ್ರೆ ಒಂದ್ ಆರ್ಟ್, ಒಳಗಡೆ ಚೀಸ್ ಇಡಕ್ ಒಂದ್ ಆರ್ಟ್. ಈಗ ಇದು ನನ್ ಬಾಯಿಗೆ ಹೋಗುತ್ತೆ. ಈ ಚೀಸ್ ಎಲ್ಲ ಬಿಸಿ ಬಿಸಿ ಇದ್ರೇನೆ ತಿಂದ್ರೆ ಚೆನ್ನಾಗಿರುತ್ತೆ. ಬಿಸಿ ಜಾಸ್ತಿ ಕೆಚಪ್ ಹಾಕ್ಲಾ ಸ್ವಲ್ಪ? ಬೇಡ, ಇಲ್ಲೇ ಹಾಕಿ ಒಂದೇ ಒಂದ್ಸಲಿ ಸ್ವಲ್ಪ. ಓಕೆ ಬಸ್. ನಾನು ಹಾಗೆ ತಿಂತೇನೆ. ವಾವ್. ಆದ್ರೂ ನಿಮ್ ಮನೆಯಲ್ಲೂ ಸ್ಪೂನ್ ಯೂಸ್ ಮಾಡ್ತೀರಾ? ಟೂ ಗುಡ್. ನಾನು ನಂಗೆ ಇನ್ಫ್ಯಾಕ್ಟ್ ರೆಸ್ಟೋರೇಟಿಯರ್ ಅಂದ್ರೆ ಚಾಪ್ ಸ್ಟಿಕ್ಸ್ ಯೂಸ್ ಮಾಡೋದ್ ಬರ್ಬೇಕು ಅಂತೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾ. ಟೇಕನ್ ದಿ ಎಫರ್ಟ್ ಟು ಲರ್ನ್ ಆಲ್ ಆಫ್ ಇಟ್. ಬಟ್ ನನ್ ಮುಂದೆ ಡಿಮ್ಸಮ್ಸ್ ಮೋಮೋಸ್ ಎಲ್ಲ ಇದ್ರು ಕೈ ಹಾಕಿನೇ ಹೌದಾ? ನೋಡಿನೇ ಕೈಯಿಗಿಂತ ಬೇರೆ ಸ್ಪೂನ್ ಇಲ್ಲ, ಫೋರ್ಕ್ ಇಲ್ಲ. ಎಷ್ಟ್ ಮಜಾ ಇರುತ್ತಲ್ಲ ನೋಡಿ. ಆಮೇಲೆ ಮನೇಲೂ ಅಷ್ಟೇ ಊಟ. ನಂಗೆ ಮನೆ ಊಟನೇ ಇಷ್ಟ, ಬೇರೆ ಎಲ್ಲೂ ನಾನು ಆಚೆ. ನೀವೀಗ ಆರ್ಟ್ ಅಂಡ್ ಬಿಸ್ನೆಸ್ ಕೊಟ್ರೆ ಏನ್ ಚೂಸ್ ಮಾಡ್ತೀರಾ ಅಂತ ಕೇಳಿದೆ, ಐಲ್ ಕಮ್ ಬ್ಯಾಕ್ ಟು ದಟ್. ಬಟ್ ಅದೇ ತರ ರೆಸ್ಟೋರೆಂಟ್ ಊಟ, ಮನೆ ಊಟ ಅಂತಿಟ್ರೆ ಮನೆ ಊಟಕ್ಕೆ ನಾನು ಹೋಗೋದು. ಮನೆ ಊಟ ತುಂಬಾ ಇಷ್ಟ. ಐ ಲೈಕ್ ಸಿಂಪಲ್ ಫುಡ್, ಐ ಲೈಕ್ ಸಿಂಪಲ್ ಫ್ಲೇವರ್ಸ್. ನಾನು ಇದೆಲ್ಲ ಎಂಜಾಯ್ ಮಾಡ್ತೀನಿ, ಇಲ್ಲ ಅಂತಲ್ಲ. ದಿಸ್ ಇಸ್ ಅ ಲಾಟ್ ಆಫ್ ವರ್ಕ್, ಎಫರ್ಟ್ ಈ ತರ ಕುಕ್ ಮಾಡೋದು. ಬಟ್ ಆ ಸಿಂಪ್ಲಿಸಿಟಿ ಇದೆಯಲ್ಲ, ಒಂದು ಗಂಜಿ, ತುಪ್ಪ, ಉಪ್ಪಿನಕಾಯಿ ಇರ್ಬೋದು, ಮೊಸರನ್ನ ಇರ್ಬೋದು, ಅಥವಾ ತಂಬುಳಿ ಅನ್ನ, ಹುಳಿ ಅನ್ನ, ಸಾರನ್ನ. ನಂಗೆ ಮನೆ ಊಟ ತುಂಬಾ ಇಷ್ಟ. ನಮ್ಮಮ್ಮ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಅಂಡ್ ಅಮ್ಮನ ಅಡ್ಗೆ ಅಂದ್ರೆ
ಐ ಲವ್ ಇಟ್. ಲವ್ಲಿ. ನೀವು ಇದನ್ನೆಲ್ಲ ನೋಡ್ತಾ ಇರ್ತೀರಾ, ಮಾಡ್ತಾ ಇರ್ತೀರಾ, ತಿಂತಾ ಇರ್ತೀರಾ, ನಿಮ್ಗೆ ಹಿಂಗ್ ಅನ್ಸುತ್ತೆ. ಆದ್ರೆ ಇದನ್ನೆಲ್ಲ ನೋಡ್ದೇ ಇರೋರು ಅಥವಾ ಈಗ ಇನ್ಸ್ಟಾ ರೀಲ್ಸ್ ಅಲ್ಲಿ ನೋಡೋಂತವ್ರು Yeah. ನಾನು ಇದನ್ನ ತಿನ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಕರೆಕ್ಟ್. ಹೇಗಿರುತ್ತಲ್ಲ. ನಾನು ಇದೇ ವಿಷಯಕ್ಕೆ ಬರ್ತೀನಿ. ಆರ್ಟ್ ಅಂಡ್ ಬಿಸ್ನೆಸ್ ಅಂತ ಹೇಳತ್ತಲ್ಲ, ಆರ್ಟ್ ಅಲ್ಲಿ ಏನೋ ಒಂದ್ ಕೊರತೆ ಇದೆ ಅಂದ್ರೆ ಹಣನ. ನನ್ಗನ್ಸುತ್ತೆ ತುಂಬಾ ವಿಷಯಗಳಲ್ಲಿ ಕೊರತೆ ಇದೆ ಆರ್ಟ್ ಅಂತ ಬಂದಾಗ. ಒಂದು ಹಣ, ಇನ್ನೊಂದು ಆಪರ್ಚುನಿಟೀಸ್ ಅಲ್ಲೂ ಕೊರತೆ ಇದೆ. ಸ್ಪೆಷಲಿ ನಮ್ ಕನ್ನಡ ಇಂಡಸ್ಟ್ರಿ. ಇದೆ, ತುಂಬಾ ಕೊರತೆ ಇದೆ ಅದಕ್ಕೆ. ನಾನ್ ಅದಕ್ಕೆ ಯಾವಾಗ್ಲೂ ಹೇಳ್ತಿರ್ತೇನೆ. ನಾನು ಇನ್ಫ್ಯಾಕ್ಟ್ ಚಂಪಾ ಮ್ಯಾಮ್ಗೂ ಅದನ್ನ ಹೇಳಿದೆ. ಮ್ಯಾಮ್, ಆರ್ಟಿಸ್ಟ್ಗಳು ಅಂದ್ರೆ ಟ್ಯಾಲೆಂಟೆಡ್ ಪೀಪಲ್ ತುಂಬಾ ಜನ ಇದ್ದಾರೆ ಆಕ್ಚುಲಿ ಜಗತ್ತಲ್ಲಿ. ಬಟ್ ಈ ಟ್ಯಾಲೆಂಟ್ ನ ಗುರುತಿಸೋರು ತುಂಬಾ ತುಂಬಾ ಕಮ್ಮಿ. ಅಂಡ್ ಅವ್ರುಗಳು ಜಾಸ್ತಿ ಬೇಕಾಗಿದ್ದಾರೆ ಇವತ್ತು ಇಂಡಸ್ಟ್ರಿ. ನನಗೆ ಅಂತಲ್ಲ, ನನ್ನ ಪಾತ್ ಬೇರೆ ಇತ್ತು. ಬಟ್ ಐ ಥಿಂಕ್ ಕೊರತೆ ಅಂತ ಬಂದಾಗ ಅದರ ಆಪರ್ಚುನಿಟೀಸ್ ಅಲ್ಲೂ ಕೊರತೆ ಇದೆ, ಪೇಮೆಂಟ್ ಅಲ್ಲಿ ಕೊರತೆ ಇದೆ. ಐ ಥಿಂಕ್ ಆ ಕೊರತೆ ಇದೆ. ಬಟ್ ಅದೇ, ನಾನು ಬರೀ ಆರ್ಟ್ ಮಾಡುವಾಗ ನನ್ಗನ್ಸಿತ್ತು ನಾನ್ ತಲೆ ಉಪಯೋಗಿಸ್ತಾ ಇಲ್ಲ, ನನ್ ಮನ್ಸು ಉಪಯೋಗಿಸ್ತಾ ಇದ್ದೀನಿ. ದ ಜರ್ನಿ ಈಸ್ ಬೀಂಗ್ ಇನ್ವರ್ಡ್. ಐ ಲವ್ ದಟ್ ಅಬೌಟ್ ಆರ್ಟ್. ನಾನ್ ಯಾರು, ನನಗೇನ್ ಇಷ್ಟ, ನನಗಿದ್ ಸರಿ ಹೋಯ್ತಾ, ನಾನ್ ನನ್ನನ್ನು ಈ ಕ್ಯಾರೆಕ್ಟರ್ ಅಲ್ಲಿ ಕಂಡ್ಕೋತೀನ, ಆತರ ತುಂಬಾ ಇಂಟ್ರೋಸ್ಪೆಕ್ಷನ್ ನಡೀತಿತ್ತು ಆರ್ಟ್ಸ್ ಅಲ್ಲಿ. ಬಟ್ ಐ ಥಿಂಕ್ ನಾನ್ ಅನ್ಕೊಂಡೆ ಬಿಸ್ನೆಸ್ ಅಂತ ಮಾಡಿದಾಗ ಅಥವಾ ಹೊರ ಜಗತ್ತಿನ ಜೊತೆಗೆ ಜಾಸ್ತಿ ಎಂಗೇಜ್ ಆದಾಗ ಬ್ರೈನ್ ಇಸ್ ಟಿಕಲ್ಡ್. ಸೊ ತುಂಬಾ ಪ್ರೊಟೆಕ್ಟಿವ್ ಅಂಡ್ ವೆರಿ ಇಂಟರ್ನಲ್ ಇನ್ವರ್ಡ್ ಜರ್ನಿ ಇತ್ತು ವಿತ್ ಆರ್ಟ್ಸ್. ಬಟ್ ಐ ಥಿಂಕ್ ನಾನು ಯಾವಾಗ ಬಿಸ್ನೆಸ್ ಸ್ವಲ್ಪ ಸೀರಿಯಸ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಲ್ಲ, ಆವಾಗ ತುಂಬಾ ಬ್ಯೂಟಿಫುಲಿ ಬ್ಲೆಂಡ್ ಆಯ್ತು ಅದು. ಆಕ್ಚುಲಿ ಮೈ ರೈಟ್ ಅಂಡ್ ಲೆಫ್ಟ್ ಬ್ರೈನ್ ಎರಡೂ ಒಟ್ಟಿಗೆ ಅದೊಂಥರ ಸ್ಯಾಟಿಸ್ಫೈ. ನನ್ಗೆ ಇವಾಗ ನಾನೇನೋ ಕಲಿತಾ ಇದ್ದೀನಿ, ಮಾಡ್ತಾ ಇದೀನಿ ಅನ್ನೋದು. ಯಾಕಂದ್ರೆ ಬಿಸ್ನೆಸ್ ನ ಹೇಗೆ ಆರ್ಟಿಸ್ಟಿಕಲಿ ಮಾಡ್ಬೇಕು ಅನ್ನೋದ್ರಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ. ಅಂಡ್ ದ ಬಿಸ್ನೆಸ್ ಸೈಡ್ ಆಫ್ ಆರ್ಟ್ಸ್, ಸ್ಟೇಜ್ ಹೆಂಗ್ ಮಾಡ್ತಾರೆ, ಪರ್ಫಾರ್ಮೆನ್ಸಸ್ ಹೆಂಗ್ ಮಾಡ್ತಾರೆ, ಲೈಟಿಂಗ್ ಏನು, ಟಿಕೆಟಿಂಗ್ ಏನು, ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಏನು, ಆ ತರ ದ ಬಿಸ್ನೆಸ್ ಸೈಡ್ ಆಫ್ ಆರ್ಟ್ಸ್ ಅದ್ರ ಬಗ್ಗೆನೂ ನನ್ ತಲೆ ಓಡಕ್ ಶುರು ಆಯ್ತು. ಸೊ ಲವ್ಲಿ. ಗುಡ್ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ದಟ್ ಐ ಗಾಟ್. ಐ ಥಿಂಕ್ ಐ ವಾಂಟೆಡ್ ದಟ್. ಐ ವಾಸ್ ಲುಕಿಂಗ್ ಫಾರ್ ದಟ್. ಸೊ ಇವಾಗ್ಲೂ ಎಲ್ಲ ಗೊತ್ತಿದೆ ಅಂತಲ್ಲ, ಯಾರಿಗೂ ಯಾವತ್ತೂ ಎಲ್ಲ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಬಿಸ್ನೆಸ್ ಅಲ್ಲೂ ಇರ್ಬೋದು, ಆರ್ಟ್ಸ್ ಅಲ್ಲೂ ಇರ್ಬೋದು. ಐ ಆಮ್ ಸ್ಟಿಲ್ ವರ್ಕ್ ಇನ್ ಪ್ರೋಗ್ರೆಸ್, ಕಲಿತಾ ಇದ್ದೀನಿ. ಹನಿ ಚಿಲ್ಲಿ ಕ್ರಿಸ್ಪಿ ಪೊಟೆಟೊ. ಇಲ್ಲಿ ಏನಿದೆ ಅಂದ್ರೆ ಸಿಹಿನೂ ಇದೆ, ಖಾರನೂ ಇದೆ. ಎಸ್. ಇಷ್ಟ ಆಯ್ತಾ? ನಿಮ್ ಮಗಳನ್ ಕರ್ಕೊಂಡ್ ಬನ್ನಿ. ಹಾ, ಅವಳು ನನ್ಗೆ ಇಷ್ಟೆಲ್ಲ ಸಿಕ್ಕಿದ್ರೆ ನಾನ್ ವೆಜ್ ತಿನ್ನೋದ್ ಬಿಟ್ಬಿಡ್ತೀನೇನೋ. ಖುಷಿಯಾಗಿದೆ. ಅಂದ್ರೆ ಇದುವರೆಗೂ ಲೈಕ್ ಗುಡ್ ವೆಜಿಟೇರಿಯನ್ ಆಪ್ಷನ್ಸ್ ಒನ್ ಸ್ಪ್ರೆಡ್. ಇಲ್ಲ, ಹೋಗಿದ್ದೀನಿ. ಬಟ್ ಈ ತರ ಕಾಕ್ಟೈಲ್ ಆಗಿ ಫುಲ್ ಮೀಲ್ಸ್ ವೆಜಿಟೇರಿಯನ್ ಈ ತರ ತಿಂದಿಲ್ಲ. ನಾನು ನೆಸೆಸಿಟಿ ಇಲ್ದಿದ್ದಾಗ why would you eat? Yeah. I get it. ಇದೆಲ್ಲ ತುಂಬಾ ಜನ ಊಟ ಮಾಡ್ತಾರಾ? ನಾನ್ ವೆಜಿಟೇರಿಯನ್. ನನ್ಗೆ ತುಂಬಾ ನಾನ್ ವೆಜಿಟೇರಿಯನ್ ಫ್ರೆಂಡ್ಸ್ ಇದ್ದಾರೆ. ಅವ್ರಿಗೆಲ್ಲ ಕರ್ಕೊಂಡ್ಬಂದು ತಿನ್ಸ್ದಾಗ ಅವ್ರು ಅದ್ ಹೇಳೋದು. ವೆಜಿಟೇರಿಯನ್ ಅಲ್ಲಿ ಇಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ನಂಗೆ ಗೊತ್ತೂ ಇರ್ಲಿಲ್ಲ. ನಿನ್ ಜೊತೆ ತಿನ್ನಕ್ ಶುರು ಮಾಡಿದ್ಮೇಲೆ ಈ ತರ ಐಟಮ್ಗಳು ಇದೆ ಅಂತ ಗೊತ್ತಾಗಿದ್ದು. ಸೊ ಐ ಗೆಟ್ ಯು. ವೈಜಯಂತಿ, ಒಂದ್ ಸಣ್ಣ ಆಟ ಆಡೋಣ. ನಾನು ಮಸಾಲೆ ಡಬ್ಬಿಯ ಮಸಾಲಾ ಕ್ವಶನ್ಸ್, ನೀವು ಹೆಕ್ ಅಂತ ಉತ್ತರ ಕೊಡಿ. ಓಕೆ, ಅಲ್ಲ ಅಂದ್ರೆ ಇದು ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಅಥವಾ ಜನರಲ್ ನಾಲೆಡ್ಜ್ ಕ್ವಶನ್? ಕ್ರಿಯೇಟಿವ್ಲಿ ಆನ್ಸರ್ ಮಾಡ್ಬೋದಾ? ಓಕೆ, ನಿಮಗ್ ಸಂಬಂಧಪಟ್ಟಂತೆ. ಓಕೆ. ನಿಮ್ಗೆ ಇವತ್ತವರೆಗೂ ಈ ಪಾತ್ರ ನಾನ್ ಮಾಡ್ಬೇಕು ಅಂತ ಕಾಡಿರುವಂತಹ ಕನ್ನಡದ ಪಾತ್ರ ಯಾವುದು? ಸೊ 2 ಕ್ಯಾರೆಕ್ಟರ್ ಇದೆ ಕನ್ನಡ ಸಿನಿಮಾಯಿಂದ. ಒಂದು ಆಪ್ತ ಮಿತ್ರದಲ್ಲಿ ಗಂಗಾ ಸೌಂದರ್ಯ ನೋಡಿ ನೋಡಿ, ವೈಜಯಂತಿ ಗಂಗಾ ಆಗಿ ಬದ್ಲಾಗ್ತಾ ಇರೋದ್ ನೋಡಿ 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 ನೋಡಿ. ಅದ್ರಲ್ಲಿ ನನ್ಗೆ ಆ ಶೇಡ್ಸ್ ತುಂಬಾ ಇಷ್ಟ, ಆ ಕಾಂಟ್ರಾಸ್ಟ್. ಅವಳು ಎಷ್ಟು ಮುಗ್ದೆ, ಎಷ್ಟು ಅಟ್ ಹೋಮ್ಲಿ ಕ್ಯಾರೆಕ್ಟರ್, ಬಟ್ ಅವಳಿಗೆ ಆವರಿಸ್ಕೊಂಡಾಗ ನಾಗವಲ್ಲಿ ಈಸ್ ಅ ವೆರಿ ಚಾಲೆಂಜಿಂಗ್ ರೋಲ್. ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀನಿ, ಹೆಂಗ ಆಚೆ ತರ್ತೀನಿ ಗೊತ್ತಿಲ್ಲ, ಬಟ್ ಆ ತರ ಚಾಲೆಂಜ್ ಕೊಟ್ರೆ ನಂಗೆ ಬಹಳ ಮಜಾ ಬರುತ್ತೆ. ಐ ವುಡ್ ಲವ್ ಟು ಡೂ ದಟ್. ಅದೊಂದು. ಆಮೇಲೆ ಇನ್ನೊಂದು ಮಾನಸ ಸರೋವರ ಮೂವಿ, ಪದ್ಮಾವಸಂತಿ. ಅದನ್ನು ಎರಡು ತುಂಬಾ ಹೈಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಐ ಥಿಂಕ್ ಒಳ್ಳೆ ಪರ್ಫಾರ್ಮರ್ಗೆ ಅದೇ ಅಲ್ವಾ ಲೈಕ್ ದೇ ಲುಕ್ ಫಾರ್ವರ್ಡ್ ಟು. ಸೊ
ಐ ಥಿಂಕ್ ಈ 2 ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ. ಅಮ್ಮಚ್ಚಿನಲ್ಲಿ ಮಾಡಿರೋ ನಿಮ್ಮ ಪಾತ್ರಕ್ಕೆ 10ರಿಂದ 100 ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ರಿಂದ 100 ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ಅಂತಲ್ಲ, ನಾನು ನನ್ನದೇ ಆದ ಕೇಪಬಿಲಿಟಿ, ನನ್ನ ಪರ್ಫಾರ್ಮೆನ್ಸ್ ನಲ್ಲಿ ನನ್ನ ಫಸ್ಟ್ ಮೂವಿ ಆಗಿತ್ತು, ತುಂಬಾ ಏನು ಗೊತ್ತಿರ್ಲಿಲ್ಲ ಸ್ವಲ್ಪ. ಹಾ. ಅದಕ್ಕೆ ನಾನೊಂದು 10ರಿಂದ 100 ಒಂದು 65-70 ಕೊಡ್ತೀನಿ. ಓಕೆ. ಇನ್ನು 30 ನಾನು ಹೇಳ್ತೀನಿ ಏನಕ್ಕೆ ಚೆನ್ನಾಗ್ ಆಗ್ಬೋದಿತ್ತು ಅಂತ ನಂಗೆ ಅನ್ಸುತ್ತೆ ಅಂತ. ಆಲ್ದೋ ಅಮ್ಮಚ್ಚಿ ಏಜ್ ಕೂಡ ಮೂವಿನಲ್ಲಿ ಹತ್ತತ್ರ ಅದೇ ಏಜ್ ಇತ್ತು, ಬಟ್ ಅವಳಿಗಿರುವಂತ ಆಸೆಗಳು, ಮೆಚುರಿಟಿ, ಅದನ್ನ ಅರ್ಥ ಮಾಡ್ಕೊಳ್ಳೋ ಲೆವೆಲ್ ಅಲ್ಲಿ ವೈಜಯಂತಿ ಇರ್ಲಿಲ್ಲ. ಇವತ್ತು ವೈಜಯಂತಿಗೆ ಅರ್ಥ ಆಗತ್ತೆ. ಈಗ ಕ್ಯಾರೆಕ್ಟರ್ ಮಾಡಕ್ ಹೇಳಿದ್ರೆ ಅದು ಬೇರೆ ಡಿಫ್ರೆಂಟ್ ಆಗಿ ಮಾಡ್ತೀನಿ ನಾನು ಪ್ರಾಬಬ್ಲಿ. ಅದು ಚಿಕ್ಕ ಚಿಕ್ಕ ಸನ್ನೆಗಳಲ್ಲಿ ಇರ್ಬೋದು, ಕಣ್ಣು ನೋಡೋದ್ರಲ್ಲಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಇರ್ಬೋದು. ಯಾಕಂದ್ರೆ ಜೀವನ ನೋಡಿದಷ್ಟು, ಎಕ್ಸ್ಪೀರಿಯನ್ಸ್ ಟ್ರಾವೆಲ್ ಮಾಡಿದಷ್ಟು, ಜನರನ್ನ ಮೀಟ್ ಮಾಡಿದಷ್ಟು ಅದೇ ಅಲ್ಲ ಆರ್ಟಿಸ್ಟ್ಗೆ ಫುಡ್. ಅವ್ರಿಗೆ ಮ್ಯಾನ್ಯುಯಲ್ ಅಂತ ಸಿಗೋದೆ ಅವ್ರ ಜನರನ್ನ ಮೀಟ್ ಮಾಡಿ ಜಗತ್ ನೋಡಿದಾಗ. ಐ ಥಿಂಕ್ ನಾನು ಅದನ್ನ ತುಂಬಾ ಆಮೇಲೆ ಮಾಡಿದೆ, ತುಂಬಾ ಕಾನ್ಶಿಯಸ್ ಆಗಿದ್ದೆ ಅಬ್ಸರ್ವ್ ಮಾಡುವಾಗ ನೆಕ್ಸ್ಟ್ ಆನ್. ಅಂಡ್ ಆ ಒಂದು ಸಿನಿಮಾ ಮಾಡಿದ್ಮೇಲೆ ಸಿನಿಮಾ ನೋಡೋ ಲೆನ್ಸೇ ಬೇರೆ ಆಗ್ಬಿಡುತ್ತಲ್ಲ. ಇದು ಹಿಂಗ್ ಗಾಳಿ ಬರ್ತಿದೆ ಅಂದ್ರೆ ಇಲ್ಲಿಂದ ಬ್ಲೋವರ್ ಹಾಕಿರ್ಬೋದು ಅನ್ನೋದು ಆ ಲೆವೆಲ್ಗೆ ಟೆಕ್ನಿಕ್ಯಾಲಿಟೀಸ್ ಯೋಚನೆ ಮಾಡ್ತಿರ್ತೀರಾ, ಬ್ಯಾಕ್ ಸ್ಟೋರಿ ಆಫ್ ದ ಕ್ಯಾರೆಕ್ಟರ್ ಯೋಚನೆ ಮಾಡ್ತಿರ್ತೀರಾ. ಸೊ ಐ ಥಿಂಕ್ ಆಸ್ ಅನ್ ಆರ್ಟಿಸ್ಟ್ ಇವತ್ತು ಐ ವಿಲ್ ಪ್ರಾಬಬ್ಲಿ ಡೂ ಬೆಟರ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್. ಬಟ್ ಅವತ್ತಿಗೆ ನಂಗೆ ಎಷ್ಟು ಗೊತ್ತಿತ್ತೋ ನನ್ನ ಕೇಪಬಿಲಿಟಿ, ನನ್ನ ಲಿಮಿಟೇಷನ್ಸ್ ಅಲ್ಲಿ ನಾನು ಮಾಡಿದೆ. ಬಟ್ ಐ ಥಿಂಕ್ ಎಷ್ಟು ಮುಗ್ಧತೆ ಬೇಕಾಗಿತ್ತ ಕ್ಯಾರೆಕ್ಟರ್ಗೆ ನ್ಯಾಚುರಲಿ ನಂಗೆ ಇತ್ತು ಅನ್ಸರಿ, ಏನ್ ಗೊತ್ತಾಗ್ತಿರ್ಲಿಲ್ಲ ಅಷ್ಟೊಂದು. ಸೊ ಐ ಥಿಂಕ್ 65 to 70 ವಿಚ್ ಮೀನ್ಸ್ ಐ ಕ್ಯಾನ್ ಡೂ ಮಚ್ ಬೆಟರ್ ಅಂತ ನಂಗೆ ಇವತ್ತಿಗೂ ಇದೆ. ನಿಮ್ಮ RR ನಗರ ಪಾಕಶಾಲಾ ಬ್ರಾಂಚ್ ಅಲ್ಲಿರೋ 5 ಸ್ಟಾಪ್ ಹೆಸರು ಹೇಳಿ. ದಿನೇಶ್, ಸುರೇಶ್, ಕಿರಣ್, ಒಬ್ರು ಚೋಟಾ ಅಂತಿದ್ರು ಇಲ್ಲಿ, ನಂಗೆ ಬಹಳ ಇಷ್ಟ, ಇವಾಗ ಕಾಣಿಸ್ತಾ ಇಲ್ಲ. ಅದ್ ಬಿಟ್ರೆ ಇನ್ನೊಬ್ರು ಅವರು ಲಕ್ಷ್ಮೀಶ್ ಅಂತ ಒಬ್ರು ಇದಾರೆ. ಅವ್ರು ಲಕ್ಷ್ಮೀ. ಓಕೆ. ಕರ್ನಾಟಕದಲ್ಲಿರುವಂತಹ 10 ಬ್ರಾಂಚ್ ಎಲ್ಲೆಲ್ಲಿದೆ ಪಾಕಶಾಲಾ ಅಂತ ಹೇಳಿ. ಈಸಿ. ಈಸಿ. ಬೆಂಗಳೂರು ಬಿಟ್ಟು ಬರೀ ಹೈವೇನಲ್ಲ, ಬೆಂಗಳೂರು ಹೈವೇ ಅಲ್ಲ, ಊರು. ಊರು ಅಂತ ನೋಡಿದಾಗ ಚಿತ್ರದುರ್ಗ, ಮಡಿಕೇರಿ, ಕುಂದಾಶಿ, ಮಂಗಳೂರು, ಉಡುಪಿ, ಮುರುಡೇಶ್ವರ. ಎಲ್ಲಾ ಊರಲ್ಲೂ ಇದೆ, ಹೇಳೋಂಗೆ ಇಲ್ಲ. ಅದ್ ಬಿಟ್ಟು ಎಲ್ಲಾ ಹೈವೇನಲ್ಲೂ ಇದೆ. ಕೋನೇರ್ಪಲ್ಲಿ, ಈಗ ಮೈಸೂರಲ್ಲಿ ಬರ್ತಿದೆ, ಮಂಡ್ಯಲ್ಲಿದೆ, ಚನ್ನಪಟ್ಟಣಲ್ಲಿದೆ. ಆಯ್ತು. ಆಯ್ತು. ಇಂಡಸ್ಟ್ರಿನಲ್ಲಿ ಈ ಒಬ್ಳು ನಟಿಗೆ ನಿಜವಾಗ್ಲೂ ಆಕ್ಟಿಂಗ್ ಕ್ಲಾಸ್ ಅವಶ್ಯಕತೆ ಇದೆ ಅಂತ ಅನ್ಸೋದು ಯಾರು? ಪ್ಲೀಸ್ ನನಗೆ ಹಾಕ್ಬೇಡಿ ನೀವು. ಇದು ಆಫ್ ದ ಕ್ಯಾಮ್ರಾ. ನೋ, ಐ ಥಿಂಕ್ ಟು ಪುಟ್ ಇಟ್ ಇನ್ ಅ ಬೆಟರ್ ವೇ, ಪ್ರತಿಯೊಬ್ಬ ನಟಿಗೂ ನಟನಿಗೂ ಅವರದೇ ಆದ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ಇರುತ್ತೆ. ನನಗೂ ನಂದೇ ಆದಿದೆ. ನನ್ಗೆ ಕೆಲವು ತರ ಕ್ಯಾರೆಕ್ಟರ್ ಮಾತ್ರ ಲೈಕ್ ಫಾರ್ ಎಕ್ಸಾಂಪಲ್, ನಂಗೆ ಕಾಮಿಡಿ ಪಾತ್ರ ಏನಾದ್ರು ಕೊಟ್ರೆ ನಾನು ತುಂಬಾ ಕೆಟ್ಟದಾಗ ಮಾಡ್ತೀನಿ. ನಂಗೆ ಅದು ಆಲ್ರೆಡಿ ಗೊತ್ತು, ನಾನು ಇದುವರೆಗೂ ಟ್ರೈಯೂ ಮಾಡಿಲ್ಲ, ಮಾಡೋ ಧೈರ್ಯ ಮಾಡಿಲ್ಲ ನಾನು. ಯಾಕಂದ್ರೆ ದಟ್ ಟೈಮಿಂಗ್, ದಟ್ ಕಾಮಿಕ್ ಟೈಮಿಂಗ್ ಅದು ವರ್ಕ್ ಆಗ್ಬೇಕು. ತುಂಬಾ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್ಸ್, ಎಸ್ಪೆಷಲಿ ಕಾಮಿಡಿ. ನಂಗೆ ತುಂಬಾ ಸೀರಿಯಸ್ ಆಗಿರೋದು, ಅಳೋದು, ಕೋಪ ಮಾಡ್ಕೊಳ್ಳೋದು, ಆ ತರದೆಲ್ಲ ನಂಗೆ ನ್ಯಾಚುರಲ್ ಆಗಿ ಬರೋದು. ಯಾಕಂದ್ರೆ ನನ್ ಪ್ರಾಬಬ್ಲಿ ನನ್ನ ನಿಜ ಜೀವನದಲ್ಲಿ ತುಂಬಾ ಆ ಇಮೋಷನ್ಸ್ ಜೊತೆಗೆ ಕ್ಲೋಸ್ಲಿ ಇನ್ ಟಚ್. ಬಟ್ ಕಾಮಿಡಿ ಅದೆಲ್ಲ ಬರಲ್ಲ. ಸೊ ಆ ತರ ನೋಡಿದಾಗ ಒಬ್ಬ ಡೈರೆಕ್ಟರ್ ಆದವರು, ಒಬ್ಬ ಪ್ರೊಡಕ್ಷನ್ ಹೌಸ್ ಆದವರು, ಐ ಥಿಂಕ್ ಕಾಸ್ಟ್ ಮಾಡುವಾಗ ದೇ ಹ್ಯಾವ್ ಟು ಲುಕ್ ಇನ್ ಟು ಇಟ್. ಅದು ಆರ್ಟಿಸ್ಟ್ ನ ಪ್ರಾಬ್ಲಮ್ ಅಲ್ಲ. ಅವ್ರು ಪ್ರಾಬಬ್ಲಿ ಯಾವ್ದೋ ಒಂದು ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಟ್ ಕ್ಯಾನ್ ಬಿ ಒಬ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ನಡ್ಕೊಂಡು ಹೋಗೋದಿರ್ಬೋದು, ಆ ಆರ್ಟಿಸ್ಟ್ ಅದನ್ನ ತುಂಬಾ ಚೆನ್ನಾಗಿ ಮಾಡಿ, ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ರು ಮಾಡ್ಬೋದು. ಐ ಥಿಂಕ್ ಅದನ್ನ ಗುರ್ಸೋ ಆ ಲೆನ್ಸ್, ಯಾರನ್ನ ಹೆಂಗ್ ನೋಡ್ತಾರೆ, ಇವರಿಂದ ಇದನ್ನ ನಾನು ತೆಗಿಸ್ಬೋದು ಅನ್ನೋದು ಗೊತ್ತಿರುತ್ತಲ್ಲ, ಅಂತವ್ರಿದ್ರೆ ಒಳ್ಳೇದು. ಐ ಥಿಂಕ್ ದ ಕಾಸ್ಟಿಂಗ್ ಇಸ್ ವೇರ್ ಇಟ್ ಗೋಸ್ ರಾಂಗ್. ಅದರ್ವೈಸ್ ಎವ್ರಿಬಡಿ ಹ್ಯಾಸ್ ಅ ಸೈಡ್ ಟು ದೆಮ್ ಅಂತ ನಂಗೆ ಅನ್ಸುತ್ತೆ. ಇಂತ ಒಬ್ರು ನಟಿಯಿಂದ ನಾನು ಆಕ್ಟಿಂಗ್ ಟ್ರೈನಿಂಗ್ ತಗೊಬೇಕು ಅಂತ ಅನ್ಸಿರೋದು ಯಾರು?
ನನಗೆ ಕೊಂಕಣ ಸೆನ್ ಶರ್ಮಾ ತುಂಬಾ ಇಷ್ಟ. ಅದ್ ಬಿಟ್ಟು ಐ ವುಡ್ ಸೇ ಪ್ರಿಯಾಂಕಾ ಚೋಪ್ರಾ ಅಂಡ್ ಇಲ್ಲಿ ನಮ್ಮಲ್ಲಿ ಓಕೆ ನಮ್ಮಲ್ಲಿ ಹಳೆಯವರು ಹೇಳ್ಬೋದಾ? ಹಾ ಮತ್ತೆ ಯಾರಿಗೆ ಯಾವತ್ತೂ ಸಾವಿಲ್ಲ. ಆ, ನನ್ಗೆ ಆಕ್ಚುಲಿ ಮಾಲಾಶ್ರೀ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ. ಅಂದ್ರೆ ಆ ರಾಮಾಚಾರಿ ಮೂವೀಸ್ ಅಲ್ಲೆಲ್ಲ ಮಾಡಿರೋದು. ಅಂಡ್ ಇನ್ನೊಬ್ರು ಹೇಳೋದಿದ್ರೆ ಶ್ರುತಿ. ಶ್ರುತಿ ಶ್ರುತಿ ಮಾಲಾಶ್ರೀ ಇಬ್ರು. ಅಷ್ಟೊಂದ್ ಹೊಳಿತಾ ಇಲ್ಲ, ಬಟ್ ಇವರಿಬ್ರು ನಂಗೆ ತುಂಬಾ ಇಷ್ಟ ಆಕ್ಚುಲಿ. ಹ್ಮ್ ಹ್ಮ್. ಅಂದ್ರೆ ಆ ಹಾಡ್ಗಳೆಲ್ಲ ನೋಡಿದಾಗ ಲೈಕ್ ಅಮ್ಮಚ್ಚಿನಲ್ಲೂ ಒಂದ್ ಸಾಂಗ್ ಇದೆಯಲ್ಲ, ಹೊಳೆವ ಹೊಳೆ ಆಚೆಗೆ, ಎಂತ ಹಾಡೋದು. ಆತರ ಎಷ್ಟು ಸಾವಿರ ಹಾಡುಗಳು ಮಾಡಿದಾರ ಅವರು. ನೇಚರ್, ಬರ್ಡ್ಸ್, ನದಿ, ಟೆಂಪಲ್, ಡಾನ್ಸ್ ಮಾಡು ಅಂತೆಲ್ಲ. ಅಂಡ್ ಎಷ್ಟು ಕಷ್ಟ ಇದೆ ಅದು ಮಾಡೋದು ಅಂತ ನನ್ಗೆ ಇವಾಗ ನೋಡುವಾಗ ಅವ್ರ ಸಾಂಗ್ಸ್ ಎಲ್ಲ ಗೊತ್ತಾಗುತ್ತೆ. ಅಂದ್ರೆ ಒಂದ್ ಕ್ಯಾಮ್ರಾ ನಿಂಗ್ ನೋಡೋದಿದ್ರೆ ಅದ್ರಲ್ಲೂ ಒಂದ್ ಶಕ್ತಿ ಇದೆ. ಇಟ್ ಇಸ್ ನಾಟ್ ಜಸ್ಟ್ ಎಕ್ಸಾಕ್ಟ್ಲಿ ಇದೇನೋ ಬಂತು. ಯಾ. ಸೊ ಹಾಕಿ ಇಲ್ಲ ಹಾಕಿ. ಆಕ್ಚುಲಿ ನಾನು ತಿನ್ನೋದೇ ಮರ್ತ್ಬಿಟ್ಟೆ ಮಾತಾಡ್ತಾ ಸಾಕು ಈಗ. ಇಲ್ಲೇ ಇಟ್ಬಿಡಿ. ಸೊ ಹಾ ಇದು ಇಲ್ಲಿದ್ಯಲ್ಲ, ಇದಕ್ ಹೆಸರು ಇಟ್ಟಿಲ್ಲ ನಾನು. ಆಕ್ಚುಲಿ ನಾನೇ ಏನೋ ನನಗೊಂದಿನ ಇದು ತಿನ್ಬೇಕು ಅಂತ ಬಹಳ ಆಸೆ ಆಗ್ಬಿಡ್ತು, ಹಾ ರೋಲ್ ತರದ್ ಏನಾದ್ರು ತಿನ್ಬೇಕು ಅಂತ. ಅಂಡ್ ಆನ್ಲೈನ್ ಎಲ್ಲಿ ನೋಡಿದ್ರು ವೆಜ್ ನಾನ್ ವೆಜ್ ಇರೋ ಕಡೆ ಮಾತ್ರ ಇದಿರೋದು. ಬರೀ ವೆಜಿಟೇರಿಯನ್ ಅಂತ ಎಲ್ಲೂ ಸಿಕ್ಕಿಲ್ಲ. ಅಂಡ್ ನನ್ಗೆ ಐ ಲೈಕ್ ಕಾಂಬಿನೇಷನ್ ಆಫ್ ಬ್ರೆಡ್ ಅಂಡ್ ರೈಸ್. ಚಪಾತಿ, ಅನ್ನ ಎಲ್ಲ ಇರ್ತ. ನಾವ್ ಸ್ವಲ್ಪ ಕುತೂಹಲ ಜಾಸ್ತಿ ಆಗ್ತಿದೆ, ಒಂಚೂರು ಓಪನ್ ಮಾಡಿ ನೋಡ್ಲಾ? ಸೊ ಇದ್ರಲ್ಲಿ ರೈಸ್ ನ ದಾಲ್ ಮಖನಿ ಜೊತೆ ಟಾಸ್ ಮಾಡಿ ಸ್ವಲ್ಪ ಚಿಲ್ಲೀಸ್, ಆನಿಯನ್ ಎಲ್ಲ ಹಾಕಿ, ಓಕೆ. ಅದನ್ನ ಚಪಾತಿ ಒಳಗೆ ರೋಲ್ ಮಾಡಿ ಸ್ವಲ್ಪ ರಾ ಆನಿಯನ್ಸ್ ಎಲ್ಲ ಹಾಕ್ಬಿಟ್ಟು ದೆನ್ ವಿತ್ ಮಿಂಟ್ ಚಟ್ನಿ ಡಿಪ್. ಹ್ಮ್. ಸೊ ದಿಸ್ ಇಸ್ ಲೈಕ್ ಅ ರೋಲ್, ದಾಲ್ ಮಖನಿ ರೋಲ್. ಇಟ್ಸ್ ಮೈ ರೆಸಿಪಿ. ಇದು ವೈಜು ರೆಸಿಪಿ, ಸ್ಪೆಷಲ್ ರೆಸಿಪಿ. ಬಿಲ್ಡಿಂಗ್ ಈ ಕಡೆ ಇದೆ ಆಕ್ಚುಲಿ. ಹೇಗನ್ಸ್ತು? ಬಂತ? ಹ್ಮ್. ಇದೊಂದ್ ರೋಲ್ ತಿನ್ಬಿಟ್ರೆ ರೋಟಿ, ಸಬ್ಜಿ, ಹ್ಮ್. ಅನ್ನ, ಸ್ಯಾಲಡ್ ಎಲ್ಲ ತಿನ್ನಂತೆ. ಅಲ್ಲ ಅದೇ ಒಂದು ಉದ್ದೇಶದಲ್ಲಿ ಮಾಡಿದ್ದ ನೀವು? ನಂಗದೇನು ಎಲ್ಲ ಈ ತರ ತಿನ್ಬೇಕು, ಒಂದ್ ವೆಜಿಟೇರಿಯನ್ ರೋಲ್ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತದೆ. ಅಂಡ್ ಎಲ್ಲಿ ನೋಡಿದ್ರು ನಾನ್ ವೆಜ್ ಮಾಡಿದಾಗ ಬೇರೆ ಎಲ್ಲ ಸೆಪರೇಟ್ ಆಗಿ ಮಾಡಿದ್ರು ತವಾ ಸೇಮ್ ಆಗ್ಬಿಡುತ್ತಲ್ಲ, ಅದ್ರ ಮೇಲೆ ಬಿದ್ದಿರುತ್ತೆ ಅಥವಾ ಅದ್ರದ್ದು ಎಣ್ಣೆ ವಾಸನೆ ಇರ್ಬೋದು, ಈಗ ಕಂಫರ್ಟಬಲ್ ಅನ್ಸಿಲ್ಲ. ಸೊ ಇಲ್ಲಿ ನಮ್ಮ ದಿನೇಶ್ ಅಂತ ಶೆಫ್ ಇದಾರೆ, ಅವ್ರಿಗೆ ಹೇಳ್ದೆ ನಂಗೆ ಈ ತರ ತಿನ್ಬೇಕು ಅನ್ಸಿದೆ, ಮಾಡ್ಕೊಡ್ತೀರಾ ಅಂತ. ಓಕೆ. ಅಂಡ್ ಇಲ್ಲಿ ಬಂದಾಗೆಲ್ಲ ನಾನು ಇದೈತಿ. ಹಾಗೆ ನಿಮ್ ಒಬ್ರು ಕೊಡೋದು ಅಥವಾ ಎಲ್ಲ ಗ್ರಾಹಕರಿಗೂ ಸಿಗುತ್ತೆ? ಇಲ್ಲ ಆಕ್ಚುಲಿ ಹಾಕಿಲ್ಲ ಮೆನ್ಯೂನಲ್ಲಿ, ಬಟ್ ನಾನು ಅಪ್ಪಂಗೂ ಟೇಸ್ಟ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ. ಹೆಸರು ಹೇಳಿ, ಇದಕ್ಕೊಂದು ಹೆಸರಿಡಿ ಇವತ್ತು. ನಂಗೆ ಆಕ್ಚುಲಿ ಸ್ವಲ್ಪ ಸೆಲ್ಫಿಶ್ ಆಗಿ ನನ್ನ ಹೆಸರು ಇಡ್ಬೇಕಂತ. ನನ್ಗೂ ಬಾಯಲ್ಲಿ ಅದೇ ಇದೆ, ವೈಜು ಸ್ಪೆಷಲ್ ರೋಲ್. ಏನೋ ಒಂದು ಹೆಸರು ಇಡ್ತೀನಿ, ಬಟ್ ಚೆನ್ನಾಗಿದ್ಯಾ? ನೀವು ಓಕೆ ಅಂದ್ರೆ. ಸೊ ಇದನ್ನ ನೀವು ನಮ್ಗೆ ರೋಲ್ ಅಲ್ಲಿ ಅರ್ಧ ಕಟ್ ಮಾಡ್ಕೊಟ್ಟಿದ್ದು ಒಳ್ಳೇದಾಯ್ತು, ಯಾಕಂದ್ರೆ ಇಷ್ಟೆಲ್ಲಾ ಸ್ಟಾರ್ಟರ್ಸ್ ತಿಂದು ತಿನ್ನೋದ್ ಕಷ್ಟ ಆಗ್ತಿತ್ತು. ಸೊ ಇದು ಒಂದ್ ರೋಲ್ ನ ಕಟ್ ಮಾಡ್ಕೊಟ್ಟಿದ್ದೀರಾ. ಆರ್ ಯು ಸಿಂಗಲ್? ಎಸ್, ಅಟ್ ದ ಮೊಮೆಂಟ್ ಎಸ್. ಸೊ ಹಾಫ್ ರೋಲ್ ಈಗ ನೀವು, ಹಾಫ್ ಯಾವ ಫುಲ್ ರೋಲ್ ಅಲ್ಲ. ಆಕ್ಚುಲಿ ಯಾರು ಬಂದೆ ನಾನು ಫುಲ್ ಅಥವಾ ಕಂಪ್ಲೀಟ್ ಅಥವಾ ಹೋಲ್ ಅನ್ನೋದು ಐಡಿಯಾನ ಸೈಡ್ಗೆ ಹಾಕ್ಬಿಟ್ಟಿದೀನಿ. I'm trying to live. I am full by myself. Truth over performance.